ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೆಯ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ವಿಭುಃ. ನಮೋ ಭಗವತೆ ವಾಚಸ್ಪತಯೇ. ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ 3ನೇ ದಿನ ಇವತ್ತು. 48 ದಿನಗಳ ಕಾಲ ಒಂದು ಮಂಡಲ ಸೇವಾ ನಾವು ಮತ್ತು ನೀವೆಲ್ಲರೂ ಸೇರಿ ಏನು ಹಮ್ಮಿಕೊಂಡಿದ್ದೇವೆ. ಅದರ 3ನೇ ದಿವಸ ಭಾಗವತದ ಮಹತ್ವ ಏನು ಅಂತ ಅನ್ನೋದನ್ನ ಮೊದಲು ಒಂದು ಬಾರಿ ಈಗಾಗಲೇ ನೋಡಿದ್ದೇವೆ. ಭಾಗವತದ ಶ್ರವಣದಿಂದ ಪಿಶಾಚಿಯಾಗಿ ಒದ್ದಾಡ್ತಾ ಇದ್ದಂತಹ ಒಬ್ಬನಿಗೆ ಹೇಗೆ ಮುಕ್ತಿ ಆಯಿತು ಅನ್ನೋದನ್ನ ನೋಡಿದ್ದೇವೆ. ಮತ್ತೆ ಅಧಿಕ ಮಾಸ ಅಂದ್ರೆ ಏನು ಅನ್ನೋದನ್ನು ನೋಡಿದ್ದೇವೆ. ಚಂದ್ರನ ಗತಿ ಮತ್ತು ಸೂರ್ಯನ ಗತಿ ಇವೆರಡನ್ನು ಹೊಂದಿಸುವುದಕ್ಕಾಗಿ ಅಧಿಕ ಮಾಸದ ವ್ಯವಸ್ಥೆ ಇದೆ. ಸೂರ್ಯ 365 ದಿನಗಳ ಕಾಲ ತಗೊಳ್ತಾನೆ ಒಂದು ವರ್ಷಕ್ಕೆ. ಚಂದ್ರ 354 ದಿವಸಗಳನ್ನು ತಗೊಳ್ತಾನೆ. ಹೀಗೆ ಇವೆರಡಕ್ಕೂ 11 ದಿವಸದ ವ್ಯತ್ಯಾಸ ಏನು ಬರ್ತದೆ ಅದನ್ನು ಸರಿದೂಗಿಸುವುದಕ್ಕಾಗಿ ಸುಮಾರು 2.5 ವರ್ಷಕ್ಕೊಮ್ಮೆ ಅಧಿಕ ಮಾಸದ ವ್ಯವಸ್ಥೆ ಮಾಡಿದ್ದಾರೆ ಶಾಸ್ತ್ರಜ್ಞರು ಅನ್ನೋದನ್ನು ನೋಡಿದ್ದೇವೆ. ಅಧಿಕ ಮಾಸಕ್ಕೆ ಬಹಳ ಮಹತ್ವ ಇದೆ. ಆಗ ನಾವು ಭಗವಂತನ ತತ್ವದ ಶ್ರವಣ ಮಾಡಬೇಕು. ನಾನು ಈಗಾಗಲೇ ಹಿಂದೊಮ್ಮೆ ಹೇಳಿದೆ, ಸಾಮಾನ್ಯವಾಗಿ ಜನರಿಗೆ ಒಂದು ಹಣ್ಣು ಅಥವಾ ಒಂದು ತೆಂಗಿನಕಾಯಿ ಅದರ ಒಳಗಿನ ತಿರುಳಿನಿಗಿಂತ ಹೊರಗಿನ ತೊಗಟೆ ಇಷ್ಟ ಆಗಿಬಿಡ್ತದೆ. ವಸ್ತುತಃ ಈ ಜಗತ್ತಿನಲ್ಲಿ ಒಳಗಿನ ತೆಂಗಿನಕಾಯಿ ಅಥವಾ ಹಣ್ಣಿನ ಒಳಗಿನ ತಿರುಳನ್ನೇ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಅದನ್ನು ಬಿಟ್ಟು ಒಳಗಿನ ತಿರುಳನ್ನೆಲ್ಲ ಬಿಸಾಕಿ ಹೊರಗಿನ ತೊಗಟೆಯನ್ನು ತಗೊಂಡ್ರೆ ಅದೆಷ್ಟು ಹಾಸ್ಯಾಸ್ಪದವೋ ಅಷ್ಟು ಹಾಸ್ಯಾಸ್ಪದ ನಮ್ಮ ಧಾರ್ಮಿಕ ವರ್ತನೆಗಳು. ಆ ದೃಷ್ಟಾಂತ ಯಾಕೆ ಕೊಟ್ಟೆ ಅಂದ್ರೆ, ಯಾರ್ದಾದ್ರೂ ಕೈಯಲ್ಲಿ ಒಂದು ಹಣ್ಣು ತೆಂಗಿನಕಾಯಿಯೋ ಏನಾದರೂ ಕೊಟ್ರೆ ಒಳಗಿನ ತಿರುಳನ್ನೆಲ್ಲ ಕಿತ್ತು ಬಿಸಾಕಿ ಮೇಲಿನ ಚರಟವನ್ನೇ ಬಾಯಲ್ಲಿ ಅಗೀತಾ ಕೂತ್ರೆ ಎಷ್ಟು ಹಾಸ್ಯಾಸ್ಪದವೋ ಹಾಗೆ ನಮ್ಮೆಲ್ಲರ ಆಚರಣೆಗಳು. ನನ್ನ ಅನುಭವದಲ್ಲಿ ಎಲ್ಲ ಊರು, ಎಲ್ಲ ದೇಶ, ಎಲ್ಲ ಜಾತಿ, ಜನ, ವರ್ಗ ಇದಕ್ಕೇನು ಅಪವಾದವೇ ಇಲ್ಲ. ಯಾವುದಕ್ಕೆ ಬೆಲೆ ಕೊಡಬೇಕೋ, ಯಾವ ವಿಚಾರಕ್ಕೆ ಬೆಲೆ ಕೊಡಬೇಕೋ ಅದನ್ನು ಬಿಟ್ಟು ಆಚರಣೆಗೆ, ಆಚರಣೆಗೆ, ಹೊರಗಿನ ತೊಗಟೆಗೆ ಬೆಲೆ ಕೊಟ್ಟು ಬಿಡ್ತಾರೆ ಜನ. ಆದ್ರಿಂದ ಅವರಿಗೂ ಹೆಚ್ಚು ಒಳಿತಾಗೋದಿಲ್ಲ, ಸಮಾಜಕ್ಕೂ ಅದರಿಂದ ಹೆಚ್ಚು ಒಳಿತಾಗೋದಿಲ್ಲ. ಇದು ದೊಡ್ಡ ಸಮಸ್ಯೆ. ಇದಕ್ಕೆ ಭಾಗವತವೇ ಒಂದು ದೃಷ್ಟಾಂತ ಕೊಡ್ತದೆ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾರತಿಂ ನೋತ್ಪಾದಯೇ ಜತಿರತಿಂ ಶ್ರಮ ಏವ ಹಿ ಕೇವಲಂ ಅಂತ. ಬಹಳ ಕಷ್ಟಪಟ್ಟು ಧರ್ಮಾಚರಣೆ ಮಾಡಿದೆವು. ಶಾಸ್ತ್ರ ನೋಡಿದ್ರೆ ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, 5 ಗಂಟೆಗೆ ಹೇಳಬೇಕು, ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಅನೇಕ ಥರದ ಮಡಿ ಮೈಲಿಗೆ ಮಾಡಬೇಕು. ಅದರಲ್ಲೂ ಶ್ರಾವಣ, ಅಧಿಕ ಮಾಸ ಇಂಥದೆಲ್ಲ ಬಂದ್ಬಿಟ್ರೆ ಮತ್ತಷ್ಟು ಸಂಭ್ರಮ. ಮಡಿ ಮೈಲಿಗೆಗಳಿಗೆ, ಶೀಲಗಳಿಗೆ ಕೊನೆನೇ ಇಲ್ಲ. 54 ಬಗೆಯ ಶೀಲಗಳನ್ನು ಹೇಳ್ತಾರೆ ಕೆಲವು ಕಡೆ, ಕೆಲವು ಧರ್ಮಗಳಲ್ಲಿ. ಅಂತೂ ಆ ಶೀಲಗಳನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಜನರ ಗಮನ ಹೋಗ್ತದೆ. ಆ ಶೀಲವನ್ನು ಉಪಯೋಗ ಮಾಡಿಕೊಂಡು ಹೇಗೆ ಭಕ್ತಿ ಮಾಡಬೇಕು, ಹೇಗೆ ಜ್ಞಾನ ಸಂಪಾದನೆ ಮಾಡಬೇಕು, ಭಗವಂತನಿಗೆ ಪ್ರಿಯ ಆಗುವಂತೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಲೋಚನೆಯೇ ಹೋಗೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಭಾಗವತದಲ್ಲಿ ಇದೇ 1ನೇ ಸ್ಕಂದ ನಾವೀಗೇನು ನೋಡ್ತಿದ್ದೀವಲ್ಲ, ಅಲ್ಲಿ ಈ ಒಂದು ಸಂಗತಿ ಬರ್ತದೆ. ಚೆನ್ನಾಗಿ ಆಚರಣೆ ಮಾಡಿದರೆ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇ ಜದಿರತಿಂ. ಭಗವಂತನ ಕಥೆಯಲ್ಲಿ ಆಸಕ್ತಿ ಹುಟ್ಟಿಸ್ಬೇಕಲ್ಲ. ನೀವೇನೋ ಧರ್ಮಾಚರಣೆ ಮಾಡಿದ್ರಿ,
ಆ ಧರ್ಮಾಚರಣೆ ಮಾಡಿದ್ರ ಫಲವಾಗಿ ಭಗವಂತನ ತತ್ವ ಕುರಿತಾಗಿ ಆಸಕ್ತಿ ಮೊಳೆಯಬೇಕು ಮನುಷ್ಯನಿಗೆ. ಹಾಗ ಆಸಕ್ತಿ ಮೊಳತಾರೆ ಅದು ಸಾರ್ಥಕ. ಇಲ್ಲದೆ ಹೋದರೆ ಕೇವಲ ಧರ್ಮಾಚರಣೆ ಮಾಡಿದರೆ ಅದರಿಂದ ಕೇವಲ ಆಯಾಸವೇ. ಧರ್ಮಾಚರಣೆ ಮಾಡುವುದೇನು ಸುಲಭದ ಸಂಗತಿ ಅಲ್ಲ. ಬೆಳಿಗ್ಗೆ ಕಷ್ಟಪಟ್ಟು ಹೇಳಬೇಕು, ಮಲಗಬೇಕು ಅಂತ ಅನಿಸ್ತಿರ್ತದೆ, ಅಂಥ ಬೆಲ್ಲದಂಥ ಸವಿನಿದ್ದೆಯನ್ನು ಬಿಟ್ಟು ಹೇಳಬೇಕು. ನಾನಾ ಥರದ ಮಡಿ ಮೇಲಿಗೆ ಶೀಲ ಆಚಾರ ಇದಕ್ಕೆಲ್ಲ ಒಗ್ಗಿಸ್ಕೋಬೇಕು ನಮ್ಮನ್ನು. ಅದೇನು ಸುಲಭದ ಕೆಲಸ ಅಲ್ಲ. ಇಂಥದ್ದನ್ನೆಲ್ಲ ಬಹಳ ಕಷ್ಟಪಟ್ಟು ಮಾಡಿ ಶರೀರಕ್ಕೆ ಆಯಾಸ ಆಗುವಂತೆ ಮಾಡಿರ್ತೀವಿ. ಅದು ಮಾಡಿದ ಮೇಲೆ ಒಂದಷ್ಟು ತತ್ವಜ್ಞಾನದ ಕುರಿತಾಗಿ ಆಸಕ್ತಿ ಬೆಳಿಬೇಕು. ಏನಾದರೂ ಮಹಾತ್ಮರು ಹೇಳಿದ ಮಾತುಗಳನ್ನು ಕೇಳಬೇಕು. ರಾಮಾಯಣ, ಮಹಾಭಾರತ, ಭಾಗವತ, ಇನ್ಯಾವುದೇ ವಚನ, ಪದಗಳು ಅಂತೂ ದೊಡ್ಡವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಒಂದ್ಸರಿ ಕೇಳಬೇಕು. ಅದನ್ನು ಕೇಳಬೇಕು ಅನ್ನೋ ಆಸಕ್ತಿಯೇ ಬೆಳೆಯದೆ ಹೋದರೆ ಅದೊಂದು ಕೇವಲ ಶ್ರಮ ಅಂತ. ಕಷ್ಟಪಟ್ಟದ್ದೇ ಬಂತು, ಗಾಳಿಯಲ್ಲಿ ಗುದ್ದಿ ಮೈ ನುಗ್ಗು ಮಾಡ್ಕೊಂಡಂತೆ ಆಯಿತು ಅಂತ ಅದನ್ನ ಹಾಸ್ಯ ಮಾಡ್ತಾರೆ ಶಾಸ್ತ್ರದಲ್ಲಿ. ಈಗ ಅದನ್ನು ಕಳೆದ ದಿವಸ ಒಂದೆರಡು ದಿವಸದಿಂದ ಹೇಳಿದ್ದೆ. ಭಾಗವತದಲ್ಲೇ ಈ 1ನೇ ಸ್ಕಂದದಲ್ಲೇ ಅದು ಬಂದಿದೆ ಅನ್ನೋದನ್ನು ಇವತ್ತು ಹೇಳಿದೆ ಅಷ್ಟೆ. ಅದನ್ನು ಕೇಳಿ ಒಬ್ರು ಇದನ್ನು ಕೇಳಿ ಸಮಾಧಾನ ಆಯಿತು ಅಂತ ನನಗೆ ತಿಳಿಸಿದ್ರು. ನಾನು ಅವತ್ತು ಹೇಳಿದೆ, ಅಧಿಕ ಮಾಸ ಬಂದ್ಕೊಳ್ಳಿ ಏನು ದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಟ್ಟಿಯೇ ಕಾಣ್ತದೆ. ಆ ದಾನ ಕೊಡ್ಲಿಕ್ಕೆ ದೊಡ್ಡ ಶ್ರಮ. ಅಕ್ಕಿ ಹಿಟ್ಟು ತಯಾರು ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ ಅದಕ್ಕೆ ತುಪ್ಪ ಸೇರಿಸಿ ಶ್ರಮ ಎಲ್ಲ ವಿನಿಯೋಗ ಮಾಡಿ ಅದು ಸರಿಯಾಗಿ ಹೊಂದಿ ಬರಬೇಕು. ಅವೆಲ್ಲ ಆ ಅತಿರಸ, ಅನಾರಸ ಅಥವಾ ಅಪ್ಪ ಅಪೂಪ ಅಂತ ಏನಂತಾರೆ, ಅದನ್ನೆಲ್ಲ ಮಾಡಲಿಕ್ಕೆ ಸುಲಭದ ಕೆಲಸ ಅಲ್ಲ. ಇಷ್ಟನ್ನು ಮಾಡುವುದ್ರಲ್ಲೇ ಶ್ರಮ ಆಗಿಬಿಡ್ತದೆ. ಅದನ್ನೆಲ್ಲ ಮಾಡಿ ಯಾರಿಗೂ ಒಂದಿಷ್ಟು ದಾನ ಕೊಟ್ಟು ತಾವು ಊಟ ಮಾಡಿ ಮಲಗೋ ಹೊತ್ತಿಗೆ ಮಧ್ಯಾಹ್ನ 12 2 ಏನೋ ಆಗಿರ್ತದೆ. ದಣಿವು, ವಿಪರೀತ ದಣಿವು. ಅದು ಎದ್ದ ಮೇಲೆ ಮತ್ತೆ ಸಾಯಂಕಾಲ ಮತ್ತೊಂದೇನೋ ಬೇರೆ ಕೆಲಸದಲ್ಲಿ ಸಮಯ ಹೋಗ್ತದೆ. ಅಂತೂ ಶ್ರವಣ ಮಾಡಬೇಕು, ಒಂದಿಷ್ಟು ಶಾಸ್ತ್ರ ಶ್ರವಣ ಮಾಡಬೇಕು, ಮನನ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನವೇ ಹೋಗೋದಿಲ್ಲ. ಹೀಗಾದ್ರೆ ನೀವು ಮಾಡಿದ್ದೇನಾಯ್ತು? ಕೊನೆಗೂ ಮಾಡಿದ್ದೇನಾಯ್ತು? ಒಂದು ದೃಷ್ಟಾಂತ ಕೊಡಬಹುದಾದ್ರೆ, ನಮ್ಮ ಮನೇಲಿ ಒಂದು ಪಾತ್ರೆ, ಬೆಳ್ಳಿ ಪಾತ್ರೆಯೋ ಬಂಗಾರದ್ದೋ ಅಥವಾ ಅಲ್ಯೂಮಿನಿಯಂ ಪಾತ್ರೆ, ಸ್ಟೀಲಿನ ಪಾತ್ರೆ, ಯಾವುದೋ ಪಾತ್ರೆ, ಆ ಪಾತ್ರೆಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಹಾಲು ಹಾಕೋಬೇಕು ಅಥವಾ ಅಡಿಗೆ ಮಾಡಬೇಕು, ಭಗವಂತನ ನಿವೇದನ ಮಾಡಬೇಕು. ಅದನ್ನು ಮಾಡ್ದೇನೆ ಇವತ್ತು ಅದನ್ನು ಚೆನ್ನಾಗಿ ತೊಳೆದೆವು, ಒಂದ್ ಕಡೆ ಇಟ್ಟು, ನಾಳೆನೂ ಮತ್ತೆ ಅದು ಚೆನ್ನಾಗಿ ತೊಳೆಯುವುದು ಇಡುವುದು. ಅದರಲ್ಲಿ ಹಾಲು ಹಾಕ್ಲಿಕ್ಕೆ ಇಲ್ಲ, ಹಾಲು ಹಾಕುವುದು ಇಲ್ಲ, ಅದನ್ನು ಕಾಯಿಸಲೂ ಇಲ್ಲ, ಅದಕ್ಕೆ ಹೆಪ್ಪು ಹಾಕ್ಲಿಲ್ಲ, ಅದು ಬೆಣ್ಣೆ ಆಗಲಿಲ್ಲ, ಮೊಸರಾಗಲಿಲ್ಲ, ತುಪ್ಪವೂ ಆಗಲಿಲ್ಲ, ಏನೂ ಆಗಲಿಲ್ಲ. ಪಾತ್ರೆಯನ್ನು ಚೆನ್ನಾಗಿ ತೊಳೆದದ್ದೇ ಬಂತು, ನಾಳೆ ಮತ್ತೆ ತೊಳೆಯೋದು, ನಾಡ್ದು ತೊಳೆಯೋದು. ಅಲ್ಲಿ ಹಾಲೇ ಹಾಕದೆ ಹೋದ್ರೆ ಅಂತ ಪಾತ್ರೆ ತೊಳೆದಿದ್ದರಿಂದ ಏನು ಲಾಭ? ನಮ್ಗೆ ಈ ದೇಹ ಇದೆಯಲ್ಲ, ಇದೊಂದು ಪಾತ್ರ, ಇದು ಭಾಂಡೆ ಅಂತಾರೆ. ಈ ದೇಹವೆಂಬ ಭಾಂಡವನ್ನ ನಾವು ಮಾಡುವ ಕರ್ಮಗಳ ಮೂಲಕ ತೊಳ್ಕೋಬೇಕು. ನಾವು ಶೀಲಗಳ ಮೂಲಕ ಸ್ವಚ್ಛ ಮಾಡ್ಕೋಬೇಕು. ಹಾಗೆ ಸ್ವಚ್ಛ ಮಾಡ್ಕೊಂಡಾಗ ಆ ದೇಹ ಜ್ಞಾನ ಪಡ್ಕೊಳ್ಳಿಕ್ಕೆ ಸಿದ್ಧ ಆಗ್ತದೆ. ತತ್ವಜ್ಞಾನ ಅನ್ನೋದೇ ಹಾಲು. ತತ್ವಜ್ಞಾನವೆಂಬ ಹಾಲನ್ನು ಅಲ್ಲಿ ಹಾಕದೆ ಹೋದ್ರೆ, ಮಹಾತ್ಮರ ಮಾತುಗಳು ಕಿವಿಗೆ ಬೀಳದೆ ಹೋದ್ರೆ, ಹಾಲು ಹಾಕದೆ ಹೋದ್ರೆ ಇದು ಸ್ವಚ್ಛ ಆಗಿ ಏನು ಉಪಯೋಗ? ನೋಡಿದವರು ಯಾರು ಬಹಳ ಸ್ವಚ್ಛವಾಗಿದೆ, ದೇಹ ಚೆನ್ನಾಗಿದೆ, ಸುಂದರವಾಗಿದೆ ಅಂತ ಹೊಗಳಿ ಮುಂದೆ ಹೋಗ್ತಾರಷ್ಟೇ. ವಸ್ತುತಃ ಅದರಿಂದ ಬೇರೆ ಏನು ಲಾಭ ಆಗೋದೇ ಇಲ್ಲ. ನಮ್ದೆಲ್ಲ ಸ್ಥಿತಿ ಆಗಿದೆ ಈಗ. ಅದಕ್ಕಾಗಿ ಭಾಗವತ ಅದನ್ನು ಹಾಸ್ಯ ಮಾಡಿದೆ. ಶ್ರಮವೇವ ಹಿ ಕೇವಲಂ. ಸುಮ್ಮನೆ ಶ್ರಮ ಪಡ್ತಿದ್ದೀರಲ್ಲ, ಕೇವಲ ಧರ್ಮಾಚರಣೆ, ರಿಚುವಲ್ಸ್, ಧಾರ್ಮಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಸುಮ್ಮನೆ ಶ್ರಮ ಪಡ್ತಿದ್ದೀರಲ್ಲ. ಆಚರಣೆ ಮಾಡಿ ಆದಮೇಲೆ, ಆಚಾರ ಆದಮೇಲೆ ವಿಚಾರವನ್ನು ಮೈಗೂಡಿಸ್ಕೋಬೇಕಲ್ಲ. ನಿಮಗೆ ಅನಿಸಿದ್ದಿದೆ, ಯಾಕೆ ಜನ ಕೇಳೋದಿಲ್ಲ ಅಂತ ನೀವೇ ಕೇಳಿದ್ದಿದೆ. ನಾನು ಉಳಿದದ್ದೆಲ್ಲ ಮಾಡ್ತಾರೆ, ಕೇಳೋದಿಲ್ಲ ಯಾಕೆ ಅಂತ ದೊಡ್ಡ ಆಶ್ಚರ್ಯ. ಅದು ಮಹಾಭಾರತವು ಭಾಗವತವು ಅದನ್ನೆಲ್ಲ ಹಾಸ್ಯ ಮಾಡಿದ್ರು. ಶ್ರಮ ಪಡ್ತಿದ್ದೀರಿ, ಕೇವಲ ಶ್ರಮ ಪಡ್ತಿದ್ದೀರಿ, ಕೇವಲ ದೇಹಕ್ಕೆ ಶ್ರಮ ಪಡಬೇಡ್ರಿ, ಮನಸ್ಸಿಗೆ ಒಂದಿಷ್ಟು ತತ್ವಜ್ಞಾನವೆಂಬ ಹಾಲನ್ನ ತುಂಬಿಕೊಳ್ಳ್ರಿ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ. ಹೀಗೆ ಈ ಅಧಿಕ ಮಾಸದ ಉದ್ದಕ್ಕೂ ಉಳಿದ ಆಚಾರ ವಿಚಾರಗಳಿಗಿಂತ ಅದನ್ನು ಬೇಡ ಅಂತ ಹೇಳ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ತತ್ವಜ್ಞಾನವೆಂಬ ಹಾಲನ್ನು ತುಂಬಿಕೊಳ್ಳುವುದ ಕಡೆ ನಮ್ಮ ಗಮನ ಇರಬೇಕು. ಇದು ಇಲ್ಲೇ 1ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಬಂದ ಒಂದು ಮಾತು. ಯಾಕೆಂದ್ರೆ ನಮ್ಮ ಇವತ್ತು ಜೀವನ ಹೇಗಿದೆ, ನಮ್ಮ ಕಾಲ ಹೇಗಿದೆ ಅಂದ್ರೆ, ಹಿಂದೆ ನಾವು ನೋಡಿರ್ತೀವಿ, ಯಾವುದೋ ಕೃತಯುಗ, ತ್ರೇತಾಯುಗದಲ್ಲೆಲ್ಲ ಸಾವಿರಾರು ವರ್ಷ ಬದುಕ್ತಿದ್ರಂತೆ. ಈಗ ನಮ್ಮ ಆಯುಷ್ಯ ಎಲ್ಲಿಗೆ ಬಂದು ನಿಂತಿದೆ? ಈ ಮಹಾಭಾರತದ ಕಾಲದಲ್ಲೇ, ಮಹಾಭಾರತ ಮತ್ತು ಭಾಗವತ ಅಂದ್ರೆ ಒಂದೇ ನಾಣ್ಯದ 2 ಮುಖ. ಅದು ಹೇಗಿದೆ ಅಂತಂದ್ರೆ,
ಮಹಾಭಾರತದಲ್ಲೇ ಕೊನೆಯ ಒಂದು 135 ವರ್ಷ, ಒಂದು 500-600 ವರ್ಷದ ಕಥೆ ನೋಡಿದ್ರೆ ಭೀಷ್ಮ 550-600 ವರ್ಷ ಕಾಲ ಬದುಕಿದೆ. ಹೆಚ್ಚು ಕಡಿಮೆ ದ್ರೋಣ ಅವರು ಎಲ್ಲ ಅಷ್ಟೇ ಕಾಲ ಬದುಕಿದ್ರು. ಪಾಂಡವರ ಬೀಗ ಒಬ್ಬ ಇದ್ದ, ವಿರಾಟ ರಾಜ ಅಂತ ಹೇಳಿ, ಈ ಜೈಪುರದಲ್ಲಿ ಇವತ್ತಿನ ರಾಜಸ್ಥಾನ ಏನಿದೆ ಅಲ್ಲಿದ್ದವನು, ಅವನು ಹೆಚ್ಚು ಕಡಿಮೆ ಅಷ್ಟೇ ವರ್ಷ ಬದುಕಿದ್ದ. ಆದ್ರೆ ಮುಂದೆ ಬಂದಂತೆ ಪಾಂಡು ಮಹಾರಾಜ, ಧೃತರಾಷ್ಟ್ರ, ವಿದುರ ಅವರ ಆಯುಷ್ಮಾನಕ್ಕೆ ಸಂಬಂಧಪಟ್ಟದ್ದು ವಿಚಾರ ಮಾಡಿದ್ರೆ ಅವರು 120-130 ವರ್ಷ ಅಷ್ಟೇ ಬದುಕಿದ್ರು. 130-140 ವರ್ಷ ಅಷ್ಟೇ. ಅವರ ಮಕ್ಕಳು ಪಾಂಡವರು ಬದುಕಿದ್ದು 105, 103, 104 ವರ್ಷ ಮಾತ್ರ. ಆಯುಷ್ಯ ಅಲ್ಲಲ್ಲೇ ಕಡಿಮೆ ಆಗ್ತಾ ಬಂತು. ಕಲಿಯುಗದಲ್ಲಿ ಮತ್ತಷ್ಟು ಕಡಿಮೆ ಆಗ್ತಾ ಬಂತು. ಈ ನಡುವೆ ನಾನಾ ಥರದ ವೈಜ್ಞಾನಿಕ ಸಂಶೋಧನೆಗಳು, ವೈದ್ಯಕೀಯ ಸಂಶೋಧನೆಗಳೆಲ್ಲ ಮಾಡಿ ನಮ್ಮ ಆಯುಷ್ಯ ನಾವು ಹೆಚ್ಚಿಸಿಕೊಂಡಿದ್ದೀವಿ ಅಂತ ಹೇಳ್ತಾನೆ ಇದ್ದೀವಿ. ಕೆಲವು ಕಡೆ ಆಯುಷ್ಯ ಹೆಚ್ಚಿದೆ, ಇಲ್ಲ ಅಂತಲ್ಲ. ಕೆಲವು ಕಡೆ ಅಕಾಲದ ಮರಣ, ಇಂಥದಕ್ಕೆಲ್ಲ ನಾವು ತುತ್ತು ಆಗ್ತಿದ್ದೇವೆ. ಅದೆಲ್ಲ ಆಧುನಿಕ ಜೀವನದ ಒಂದು ದುಷ್ಪರಿಣಾಮ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ. ನಾವೆಲ್ಲ ಮನುಷ್ಯರು ಒಂದಲ್ಲ ಒಂದು ದಿವಸ ಮರ್ತ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಮನುಷ್ಯ ಅನ್ನೋ ಶಬ್ದಕ್ಕೂ ಮರ್ತ್ಯ ಅನ್ನೋ ಶಬ್ದಕ್ಕೂ ಇದರ ವ್ಯತ್ಯಾಸ ಇದೆ. ಎರಡೂ ಮನುಷ್ಯರನ್ನೇ ಹೇಳ್ತದೆ. ಮನುಷ್ಯ ಅಂದ್ರೆ ಮನು ಅಂತ ಒಬ್ಬ ಚಕ್ರವರ್ತಿ, ಅವನಿಂದ ಹುಟ್ಟಿ ಬಂದವನು ಮನುಷ್ಯರು. ಮನುಷ್ಯ, ಮನುಜ ಅಂದ್ರಲ್ಲ ಅದೇ ಅರ್ಥ. ಮರ್ತ್ಯ ಅಂದ್ರೆ ಸಾಯುವವನು ಅಂತ ಅರ್ಥ. ನೀವು ಮರ್ತ್ಯರು, ದೇವತೆಗಳನ್ನು ಅಮರ್ತ್ಯರು ಅಂತ ಕರೀತಾರೆ. ಅವ್ರಿಗೆ ಸಾವಿಲ್ಲ. ಮನುಷ್ಯರನ್ನ ಮರ್ತ್ಯರು ಅಂತ ಕರೀತಾರೆ, ಯಾಕಂದ್ರೆ ಸಾಯುವವರು ಅಂತ ಅರ್ಥ. ಸಾಯ್ಲಿಕ್ಕಾಗಿಯೇ ಹುಟ್ಟಿದವರು ಅಂತ ಅದರ ಅರ್ಥ. ಇವ್ರದ್ದು ಅಲ್ಪಾಯುಷ್ಯ, ಬಹಳ ಕಡಿಮೆ ಕಾಲ ಬದುಕುವಂಥವ್ರು. ಅದು ಕಲಿಯುಗದಲ್ಲಿ ಆ ಥರದ ಸಮಸ್ಯೆ ಹೆಚ್ಚು. ಮಂದಾಹ, ಹೋಗ್ಲಿ ಅಲ್ಪಾಯುಷ್ಯ ಇದ್ದಾಗಲೂ ಏನಾದರೂ ದೊಡ್ಡ ಸಾಧನೆ ಮಾಡ್ತಾರೆ ಅಂದ್ರೆ ಬುದ್ಧಿಯೇ ಮಂದ, ಅವ್ರ ಚಟುವಟಿಕೆ ಮಂದ, ದೇಹ ಮಂದ, ಬುದ್ಧಿಯೂ ಮಂದ. ಈಗೇ 70-80 ವರ್ಷದವರು, 80-90 ವರ್ಷದವ್ರನ್ನ ಯಾರನ್ನಾದ್ರೂ ಮಾತಾಡಿಸಿದ್ರೆ ಗೊತ್ತಾಗ್ತದೆ. ನಮ್ಮ ಕಾಲದಲ್ಲಿ ದೈಹಿಕವಾಗಿ ಎಷ್ಟು ಶಕ್ತಿ ಇತ್ತು, ಅಷ್ಟು ಈಗಿನ ಕಾಲದ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆ ಶಕ್ತಿ ಇಲ್ಲ ಅಂತ ಅವರು ಪಾಪ ಸಂಕಟ ಪಡ್ತಿರ್ತಾರೆ. ಆಹಾರಕ್ಕೆ ಇರಬೇಕಾದ ಸತ್ವ ಆವತ್ತೇನಿತ್ತು ಅದು ಇವತ್ತಿಲ್ಲ. ದೈಹಿಕವಾದ ಶಕ್ತಿಯೂ ಇಲ್ಲ, ಮಾನಸಿಕವಾದ ಶಕ್ತಿಯೂ ಇಲ್ಲ. ಮತ್ತೆ ಸದ್ಬುದ್ಧಿ, ವಿವೇಕ ಅಂತ ಅನ್ನೋದು, ಸತ್ಯವಂತಿಕೆ ಅನ್ನೋದು, ಪ್ರಾಮಾಣಿಕತನ ಅಂತ ಅನ್ನೋದು ಏನಿತ್ತು ಈ ಹಿಂದೆ, ಅದು ಕ್ರಮವಾಗಿ ಕಡಿಮೆ ಆಗ್ತಾ ಬಂತು. ಎಲ್ಲಾ ಕಡೆನೂ, ಎಲ್ಲಾ ಊರು, ಎಲ್ಲಾ ಜಾತಿ, ಎಲ್ಲಾ ಜನಾಂಗ, ಎಲ್ಲಾ ಕಡೆನೂ ಕೂಡ ಅಸತ್ಯವೇ ಕಾಲಿಡ್ಲಿಕ್ಕೆ ತೊಡಗಿತ್ತು. ಇದು ಈಗಿನ ಸಮಸ್ಯೆ. ಮಂದಾಹ ಸುಮಂದಮತೆಯ, ಅವ್ರ ಚಟುವಟಿಕೆಯೂ ಮಂದ, ಬುದ್ಧಿಯೂ ಮಂದ. ಮಂದ ಭಾಗ್ಯಾಹ, ಇವ್ರ ಅದೃಷ್ಟ ಎಂಥದ್ದು ಅಂದ್ರೆ ಅದು ಮಂದವೇ. ಇವ್ರ ಅದೃಷ್ಟ ಎಂಥದ್ದು, ಇವತ್ತಿನ ಕಾಲಕ್ಕೆ ಒಂದಿಷ್ಟೇನೋ ಶಿಕ್ಷಣ ಪಡ್ಕೊಂಡು, ಒಂದು ತಕ್ಕಮಟ್ಟಿನ ಉದ್ಯೋಗ ಪಡ್ಕೊಂಡು, ಮದುವೆ ಮಾಡಿಕೊಂಡು, ಒಂದೆರಡು ಮಕ್ಕಳನ್ನು ಹೆತ್ತು ಅವ್ರನ್ನ ಬೆಳೆಸಿ ನಾವು ಸತ್ರ ಅದೇ ದೊಡ್ಡ ಭಾಗ್ಯ ಅನ್ನೋ ಪರಿಸ್ಥಿತಿ ಬಂದಿದೆ. ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನ ನಮ್ಮಿಂದೇನು ಯಾರೂ ನಿರೀಕ್ಷೆ ಮಾಡುವ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಅವರವರದ್ರಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅದರಿಂದ ಅವ್ರ ಭಾಗ್ಯವೂ ಮಂದ. ಇನ್ನು ಮೇಲೆ ಬಹಳ ಪ್ರಧಾನವಾಗಿ ಉಪದ್ರುತಾಹ, ಉಪದ್ರವ ಎಷ್ಟು ನಮಗೆ, ಪ್ರತಿಯೊಬ್ಬರಿಗೂ ಗಮನಿಸಿದ್ರೆ ಎಷ್ಟು ಥರದ ಉಪದ್ರವ. ಈ ಸಾಮಾನ್ಯವಾಗಿ ಈ ತಾಪ ಅಂತಂತಾರಲ್ಲ, ತಾಪತ್ರಯ ಅಂತ ಹೇಳ್ತಿರ್ತಾರೆ. 3 ಥರದ ತಾಪ ಅಂತ. ಆದಿಭೌತಿಕ, ಭೂಕಂಪ, ಜಲಪ್ರವಾಹ, ಅಗ್ನಿ ದುರಂತ, ಸುಂಟರ ಗಾಳಿ ಇತ್ಯಾದಿಗಳಿಂದ ಪಂಚಮಹಾಭೂತಗಳಿಂದ ಬಂದ್ರೆ ಅದನ್ನು ಆದಿ ಭೌತಿಕ ತಾಪ ಅಂತ ಹೇಳ್ತಾರೆ. ಆದಿ ದೈವಿಕ ತಾಪ ಅಂದ್ರೆ ದೇವತಾ ಪ್ರಕೋಪದಿಂದ, ಯಾವುದೋ ದೇವತೆಗಳಿಗೆ ನಾವು ನಡ್ಕೊಳ್ಳಿಲ್ಲ, ದೇವತೆಗಳಿಗೆ ಸಿಟ್ಟು ಬಂದ್ರೆ ಅದರಿಂದ ಬರುವಂತ ತಾಪವನ್ನು ಆದಿ ದೈವಿಕ ತಾಪ ಅಂತಾರೆ. ಆಧ್ಯಾತ್ಮಿಕ ತಾಪ ಅಂದ್ರೆ ಒಳಗೆ ಜ್ವರ, ರೋಗ ಇತ್ಯಾದಿಗಳು ಬಂದ್ರೆ ಅದನ್ನ ಆಧ್ಯಾತ್ಮಿಕ ತಾಪ ಅಂತಾರೆ. ಇಷ್ಟನ್ನೇ ಇಂಥವನ್ನ ಕೆಲವೊಂದು ಪಟ್ಟಿ ಮಾಡಿದ್ರು ಹಿಂದಿನವರು. ಇವತ್ತು ಹೊಸ ಹೊಸ ತರದ ರೋಗಗಳು, ಆ ರೋಗಗಳಿಗೆ ಹೊಸ ಹೊಸ ಹೆಸರಿಡೋ ಪರಿಸ್ಥಿತಿ ಬಂದಿದೆ. ಮತ್ತೆ ಎಲ್ಲಾ ಕಡೆನೂ ಅಸತ್ಯ, ಅಪ್ರಾಮಾಣಿಕತನ ಆಗಿರೋದ್ರಿಂದ ಉಪದ್ರವಗಳೆಷ್ಟು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಉಪದ್ರವಗಳೇ ಬಹಳ ಈಗಿನ ಕಾಲದಲ್ಲಿ. ಏನಾದ್ರೂ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಒಂದು ಒಳ್ಳೆ ವಿಚಾರ ಮಾಡ್ತೀವಿ, ನಮಗೆ, ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಉಪಯುಕ್ತವಾದನ್ನು ಮಾಡ್ತೀವಿ ಅಂದ್ರೆ ಅದಕ್ಕೆ ಉಪದ್ರವಗಳು ಬಹಳ. ಇಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತು ಇದ್ದೀವಿ. ಬಹಳ ಕೇಳುವುದಂತ ವಿಚಾರ ಮಾಡಿದ್ರೆ ಬಹಳ ಇದೆ. ಮಹಾಭಾರತದಲ್ಲಿ 1,00,000 ಶ್ಲೋಕ ಇವೆ, ಭಾಗವತದಲ್ಲಿ 18,000 ಶ್ಲೋಕ ಇವೆ, ರಾಮಾಯಣದಲ್ಲಿ 25,000 ಶ್ಲೋಕ ಇವೆ. ಇನ್ನು ಉಳಿದ ಪುರಾಣಗಳನ್ನ ಆ ಕಡೆ ಇಡ್ರಿ, ಉಳಿದ ವಚನಗಳು, ಪದಗಳನ್ನ ಆ ಕಡೆ ಇಟ್ಬಿಡ್ರಿ, ಅವೆಲ್ಲ ಬೇರೆನೇ ಆಯ್ತು. ಉಪನಿಷತ್ತುಗಳು, ವೇದಗಳು, ಅದನ್ನ ಬಿಟ್ಟುಬಿಡೋಣ. ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗುವಂಥದ್ದು ರಾಮಾಯಣ, ಮಹಾಭಾರತ, ಭಾಗವತ. ಇದರಲ್ಲೇ 1,25 + 18 ಇಷ್ಟು ಶ್ಲೋಕಗಳಿವೆ. ಮಾಡಬೇಕಾದ, ತಿಳಿಯಬೇಕಾದದ್ದು ಬಹಳ ಇದೆ.
ಮಾಡಬೇಕಾದದ್ದು ಬಹಳ ಇದೆ. ಅದರೊಳಗೆ ಏನು ಸಾರಭೂತವಾದನ್ನು ಅದನ್ನು ಮಾಡಬೇಕು ಅಂತ ಶಾಸ್ತ್ರ ನಮ್ಮನ್ನ ಎಚ್ಚರಿಸ್ತದೆ. ಶಾಸ್ತ್ರವನ್ನ ಕೇಳಿದಾಗ ನಮಗೇನಾಗ್ತದೆ, ತತ್ವಜ್ಞಾನ ಪಡ್ಕೋತೀವಲ್ಲ, ಅದರಿಂದ ಏನಾಗ್ತದೆ ಅಂದ್ರೆ ಈಗ ಹೃದಯದ ಗಂಟು ಹೊಡಿತದೆ. ಭಗವಂತನನ್ನು ಕಂಡಾಗ, ತತ್ವಜ್ಞಾನ ಪಡ್ಕೊಂಡಾಗ ಹೃದಯದ ಗಂಟು ಹೊಡಿತದೆ. ಅಂದ್ರೆ ಈ ಭೌತ ದೇಹದಲ್ಲಿ ನಾವೇನೀಗ ಬದ್ಧರಾಗಿದ್ದೀವಲ್ಲ, ಅದು ನಮ್ಮನ್ನು ಹಿಡಿದಿಟ್ಟಿದೆಯಲ್ಲ ಈ ದೇಹ, ಈ ದೇಹದ ಗಂಟು ಒಡೆದು ಹೋಗ್ತದೆ. ಎಲ್ಲಾ ಸಂಶಯಗಳು ಪರಿಹಾರ ಆಗ್ತವೆ. ಈಗೆಲ್ಲ ಸಂಶಯಗಳಲ್ಲೇ ಮುಳುಗಿದ್ದೀವಿ ನಾವು. ಭಗವಂತನನ್ನು ಕಂಡಾಗ ಎಲ್ಲಾ ಸಂಶಯಗಳು ಪರಿಹಾರ ಕಾಣ್ತವೆ. ಕ್ಷೀಯಂತೇಚ ಅಷ್ಟೇ ಕರ್ಮಾಣಿ, ದೊಡ್ಡ ಪ್ರಮಾಣದ ಕರ್ಮ, ಪ್ರಾರಬ್ಧ ಕರ್ಮ ಪ್ರತಿನಿತ್ಯ ಓಡಾಡ್ತಿರ್ತೀವಿ. ನಮ್ಮ ಪ್ರಾರಬ್ಧ ಕರ್ಮ ಹೀಗಿದೆ ಅಂತ ಹೇಳಿ ಏನ್ ಮಾಡೋದು, ನಮ್ಮ ಪ್ರಾರಬ್ಧ ಹೀಗೆ ಅನುಭವಿಸಬೇಕಾಗಿದೆ ಅಂತ ನಾವು ಒದ್ದಾಡ್ತಿರ್ತೇವೆ. ಹೀಗೆ ಆ ಕರ್ಮಗಳು ನಮಗೆ ತೊಂದರೆ ಕೊಡ್ತೇವೆ. ಎಲ್ಲಾ ಕರ್ಮಗಳು ನಷ್ಟ ಆಗುವುದು ಯಾವಾಗ ಅಂದ್ರೆ ಕೊನೆಗೊಂದು ಬಾರಿ ಭಗವಂತನನ್ನು ಕಂಡಾಗ. ಅದಕ್ಕಾಗಿ ಭಾಗವತದ ಶ್ರವಣ ಮಾಡಬೇಕು. ಇಲ್ಲಿ ನಾವೀಗಾಗಲೇ ಅದನ್ನ ಈ ಒಂದು ಹಿಂದಿನ ದಿವಸ ನಾವು ಅದನ್ನು ನೋಡಿದ್ವಿ, ಒಂದೆರಡು ದಿವಸದ ಹಿಂದೆ ಅದನ್ನು ನೋಡಿದ್ವಿ. ಭಗವಂತನಾದ ನರಸಿಂಹನನ್ನ ಧ್ಯಾನ ಮಾಡಬೇಕು. ನರಸಿಂಹನನ್ನು ಧ್ಯಾನ ಮಾಡಿದರೆ ಬರುವಂತ ಸಮಸ್ಯೆಗಳೆಲ್ಲ ಪರಿಹಾರ ಕಾಣ್ತವೆ. ನರಸಿಂಹ ದುಷ್ಟಶಕ್ತಿಗಳೆಲ್ಲ ಹೊಡೆದಟ್ಟಿದ. ಅದರಂತೆ ತನ್ನ ಭಕ್ತನಾದ ಪ್ರಹ್ಲಾದನನ್ನ ಮೇಲೆ ಎತ್ತಿ ಹಿಡಿದ. ಅದು ಮುಂದೆ 6-7ನೇ ಸ್ಕಂದದಲ್ಲಿ ಅದ್ರ ಕಥಾ ಬರೋದಿದೆ. ದದಾರ ಕರದೈರು ಊರವು ಏರಕಾನ್ ಕಟಕವ್ಯಥ. ಚಾಪೆ ಹೊಸಿ ಕೆಲವರು ತಯಾರು ಮಾಡ್ತಿರ್ತಾರಲ್ಲ, ಬಿದಿರಿನ ಚಾಪೆ. ಆ ಬಿದಿರಿನ ಚಾಪೆ ಹೊಸೆಯುವವರು, ಬಿದಿರು ಹುಲ್ಲಿನ ಚಾಪೆ ಹೊಸೆಯುವವರು ದೊಡ್ಡ ದೊಡ್ಡ ಹುಲ್ಲನ್ನು ತಂದಿರ್ತಾರೆ. ಅದನ್ನೆಲ್ಲ ಹಿಂಗೆ ಉಗುರಿನಿಂದ ಸೀಳಿ ಅದನ್ನೆಲ್ಲ ಸಣ್ಣ ಸಣ್ಣ ಎಳೆ ಮಾಡ್ತಾರೆ. ಎಳೆ ಮಾಡಿ ಅದನ್ನ ಚಾಪೆ ಮಾಡ್ತಿರ್ತಾರೆ. ನಮ್ಗಿದು ಗೊತ್ತು, ಬಹಳ ಸುಲಭವಾಗಿ ಮಾಡ್ತಾರೆ. ಅದಕ್ಕೇನು ದೊಡ್ಡ ಖಡ್ಗ, ಚಾಕು, ಚೂರಿ ಏನು ಬೇಕಾಗಿಲ್ಲ. ಬಿದಿರನ್ನು ಸೀಳುವುದು ಎಷ್ಟು ದೊಡ್ಡ ಕೆಲಸ. ಅಷ್ಟು ಅನಾಯಾಸವಾಗಿ ಈ ನರಸಿಂಹ ಆ ಹಿರಣ್ಯಕಶಿಪುವನ್ನ ಸೀಳಿ ಹಾಕಿದ. ಹಿರಣ್ಯಕಶಿಪು ಒಂದು ದೊಡ್ಡ ರಾಕ್ಷಸ, ಯಾವ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಮಣಿಯುವವನಲ್ಲ. ಅವನ ಎದೆಯನ್ನ ತನ್ನ ಉಗುರಿನಿಂದಲೇ ಸೀಳಿ ಹಾಕಿದ ಅಂತ ಈಗ ಒಂದ್ಸರಿ ಸಂಕ್ಷಿಪ್ತ ಕಥಾ ಹೇಳ್ತಾರೆ ಅಷ್ಟೇ. ಮುಂದೆ ವಿಸ್ತಾರವಾಗಿ ಬರೋದಿಲ್ಲ. ನರಸಿಂಹನ ಕಥಾ ಯಾಕೆ ಕೇಳುವುದು ಅಂದ್ರೆ ಆ ಕಥಾ ಅವನನ್ನು ಸ್ಮರಣೆ ಮಾಡಿಕೊಂಡ್ರೆ ಆ ಪಾಪಗಳೆಲ್ಲ ಪರಿಹಾರ ಆಗ್ತವೆ ಅಂತ. ಮತ್ತೆ ಈ ಭಾಗವತ ಕೇಳಿದ್ರಿಂದ ಏನಾಗ್ತದೆ, ಭಗವಂತ ಯಾಕೆ ಅವತಾರ ಮಾಡಿದ, ಒಂದ್ ಕಡೆ ಇದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಅನೇಕ ಸರಿ ನಮ್ಮ ಪ್ರಶ್ನೆ, ಕೃಷ್ಣ ಇಲ್ಲಿಗೆ ಬಂದ, ಕಂಸನನ್ನು ಕೊಂದ, ಮತ್ತೆ ಪಾಂಡವರಿಗೆ ಸಹಾಯ ಮಾಡಿದ, ದುರ್ಯೋಧನನ್ನು ಕೊಲ್ಲಿಸಿದ, ಜರಾಸಂಧನನ್ನು ಕೊಲ್ಲಿಸಿದ, ಎಲ್ಲ ನಮ್ಗೆ ಗೊತ್ತು. ಅವನು ಭಗವಂತ ಇವ್ರನ್ನೆಲ್ಲ ಕೊಲ್ಲಬೇಕು ಅಂತಿದ್ರೆ ಇಷ್ಟೆಲ್ಲ ಅವತಾರ ಮಾಡ್ಬೇಕಾಗಿತ್ತ? ಸರ್ವಶಕ್ತ, ಸರ್ವಜ್ಞ ಅವನು. ತಾನಿದ್ದಲ್ಲಿಂದ್ರೆ ಮಾಡ್ಬೋದಲ್ಲ. ಅದಕ್ಕಾಗಿ ಅವತಾರ ಇದೆಲ್ಲ ಬೇಕಾ ಅಂತ ಕೆಲವು ಬಾರಿ ಪ್ರಶ್ನೆ ಬರ್ತಿರ್ತದೆ. ಯಾಕೆ ಅವತಾರ ಮಾಡಿದ? ಕುಂತಿ ಕೃಷ್ಣನ ಸ್ತೋತ್ರ ಮಾಡುವಾಗ ಒಂದ್ ಕಡೆ ಹೇಳ್ತಾಳೆ, ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಅವಳು ಅನೇಕ ಕಾರಣ ಹೇಳ್ತಾಳೆ. ಅದರಲ್ಲಿ ಒಂದು ಕಾರಣ ನನ್ನ ಮನಸ್ಸನ್ನು ಯಾವತ್ತೂ ಮನಸ್ಸಿನಲ್ಲಿ ಆಳವಾಗಿ ಬೇರಿರುವಂತಹ ಒಂದು ಕಾರಣ ಇಲ್ಲಿದ್ದನ್ನು ಹೇಳ್ತೇನೆ. ನಾವೆಲ್ಲ ಇದ್ದೀವಲ್ಲ, ನಾನಾ ಥರದ ಆಸೆ, ದುರಾಸೆ, ಭಯ, ಏನೇನೋ ಕರ್ಮ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಸಂಸಾರದಲ್ಲಿ ನಾವು ಸಿಕ್ಕೊಂಡಿದ್ದೇವೆ. ಸಂಸಾರದಲ್ಲಿ ಏನು ನಾವು ಸಿಕ್ಕಿ ಬಿದ್ದಿದ್ದೀವಲ್ಲ, ನಮಗೆ ಏನಾದ್ರೂ ಒಂದು ಒಳ್ಳೆ ವಿಷಯ ಬೇಕಲ್ಲ, ಕೇಳಲಿಕ್ಕೆ, ಆಡ್ಲಿಕ್ಕೆ, ನೆನಪು ಮಾಡ್ಕೊಳ್ಳಿಕ್ಕೆ, ಪರಸ್ಪರ ಮಾತಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಏನಾದ್ರೂ ವಿಷಯ ಬೇಕು. ಅದನ್ನು ಕೊಡುವುದಕ್ಕಾಗಿ ಭಗವಂತ ಅವತಾರ ಮಾಡಿದ ಅಂತ ಹೇಳ್ತಾರೆ. ಒಂದ್ ವೇಳೆ ಇದು ಇಲ್ಲದೆ ಹೋಗಿದ್ರೆ, ಭಗವಂತ ಸರ್ವಜ್ಞ, ಸರ್ವಶಕ್ತ, ಅಲ್ಲೇ ತಾನು ಎಲ್ಲಿರ್ತಾನೋ ಅಲ್ಲೇ ಕೂತು ಈ ರಾವಣನೋ, ಕುಂಭಕರ್ಣನೋ, ಹಿರಣ್ಯಕಶಿಪುವೋ, ಜರಾಸಂಧನೋ, ಕಂಸನೋ ಅವ್ರು ಅಲ್ಲಿ ಯಾವ ಜಾಗದಲ್ಲಿ ಇದ್ದಾರೋ ಅಲ್ಲೇ ಹೃದಯಾಘಾತ ಆಗಿ ಸತ್ತು ಹೋಗ್ಲಿ ಅಂತ ಮಾಡಿದ್ರೆ ಆಗ್ತಿತ್ತು. ಆಗುವುದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಯಾರು ಕೊಂದ್ರು ನಮಗೇನು ಗೊತ್ತಾಗ್ತಿತ್ತು? ಏನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಬಿಡ್ರಿ. ಏನಾಗ್ತಿತ್ತಂದ್ರೆ ನಮ್ಗೆ ಏನ್ ಬೇಕಾಗಿದೆ, ನಮಗೆ ಮಾದರಿ ಏನ್ ಬೇಕಾಗಿದೆ, ಮಾಡೆಲ್ ಏನ್ ಬೇಕಾಗಿದೆ ಅಂದ್ರೆ, ಯಾರು ಮನುಷ್ಯರು ದುರ್ವರ್ತನೆ, ದುರಾಚಾರ ಮಾಡ್ತಾರಲ್ಲ, ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾನೆ ಭಗವಂತ, ಅಥವಾ ತನ್ನ ಭಕ್ತರಿಂದ ಏನ್ ಶಿಕ್ಷೆ ಕೊಡಿಸ್ತಾನೆ ಅನ್ನೋದನ್ನ ಪ್ರತ್ಯಕ್ಷ ತೋರಿಸ್ಬೇಕಾಗಿದೆ. ಇವತ್ತು ಭಗವಂತ ಈ ದೇಶದಲ್ಲಿ, ಈ ಭೂಮಿಯಲ್ಲಿ ಅವತಾರ ಮಾಡಿ ರಾವಣ ಕುಂಭಕರ್ಣನನ್ನು ಕೊಂದ, ಕೃಷ್ಣನಾಗಿ ಇಷ್ಟೆಲ್ಲ ಲೀಲಾ ಮಾಡಿದ.
ಕಲಿಯುಗದಲ್ಲಿ ಅಧರ್ಮ ಮಿತಿ ಮೀರಿದಾಗ ಕೊನೆಗೆ ತಾನೇ ಕಲ್ಕಿಯಾಗಿ ಬಂದು ಕುದುರೆ ಏರಿ ಎಲ್ಲರನ್ನು ಸಂಹಾರ ಮಾಡ್ತಾನೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಅವನು ಮಾಡಿದ್ರೂ ಕೂಡ ನಮಗೇನಾದ್ರು ಆಸ್ತಿಕತೆ ಸದ್ಬುದ್ಧಿ ಬಂದಿದೆ? ಆ ದೇವ್ರ ಏನ್ ಮಾಡ್ತಾನೆ, ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಅಂತ ಕೇಳೋರು ಕೆಲವರು, ದೇವ್ರು ಏನ್ ಮಾಡ್ತಾನೆ ಅಂತ ಇನ್ ಕೆಲವರು, ದೇವ್ರು ನಮಗೇನ್ ಮಾಡಿದಾನೆ ಅಂತ ಇನ್ ಕೆಲವರು. ಇಷ್ಟೆಲ್ಲ ಅವನು ಇಲ್ಲಿ ಬಂದು ಅವತಾರ ಮಾಡಿ ಹೋದ್ಮೇಲೂ ಈ ಪ್ರಶ್ನೆ. ಒಂದು ವೇಳೆ ಅವನು ಇಲ್ಲಿ ಬಂದೇ ಇಲ್ಲದೆ ಹೋದ್ರೆ ಏನಾಗ್ತಿತ್ತು ಅಂದ್ರೆ, ಯಾರೋ ಎಲ್ಲೋ ಹೃದಯಾಘಾತ ಆಗಿ ಸತ್ರು ಅಂದ್ರೆ, ಮತ್ತೇನೋ ಕಾರಣದಿಂದ ಸತ್ರು ಅಂದ್ರೆ, ಅದು ದೇವ್ರು ಏನ್ ಮಾಡಿದ್ದಾನೆ, ಹೇಗೂ ದೇವ್ರು ಮಾಡಿದ್ದು ನಾವು ನೋಡ್ಲಿಲ್ಲಲ್ಲ, ಅದು ಹೇಳಿದ ಪುರಾಣವೂ ಇಲ್ಲ. ದೇವ್ರು ಹೇಳಿದ್ದು ಇದ್ರೆ, ದೇವ್ರು ಮಾಡಿದ್ದಿದ್ರೆ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಪುರಾಣ ಬೇಕು. ಮತ್ತೆ ಅವನೇ ಮಾಡಿಲ್ದೆ ಹೋದ್ರೆ ಅದನ್ನ ನೋಡೋರು ಯಾರು? ಏನೋ ಹಾಗಾಗಿ ಸತ್ತ ಅಂತ ಅದನ್ನ ನಿರ್ಲಕ್ಷ್ಯ ಮಾಡ್ತಿದ್ವಿ. ಮತ್ತೇನು ಮಾತಾಡ್ಕೊತಿದ್ವಿ ಪರಸ್ಪರ, ಒಂದು ಕಿವಿಗೆ ಬೀಳ್ಲಿಕ್ಕೆ, ಒಳ್ಳೆ ಮಾತಾಡ್ಲಿಕ್ಕೆ ಏನಾದ್ರೂ ಒಂದು ಒಳ್ಳೆ ಶಬ್ದ ಬೇಕಲ್ಲ. ಇದು ಯಾವುದೂ ಇಲ್ಲ. ಯಥಾ ಪ್ರಕಾರ ವ್ಯರ್ಥವಾದ ಹಾಳು ಹರಟೆ, ಅದಿಲ್ಲದೆ ಹೋದ್ರೆ ಇನ್ನೊಬ್ಬರ ನಿಂದನೆ, ಅದ್ರಲ್ಲಿ ನಮ್ಮ ಕಾಲ ಕಳೆದು ಹೋಗ್ತಿತ್ತು. ಭಗವಂತ ಇಲ್ಲಿ ಅವತಾರ ಮಾಡಿದ್ರಿಂದ ಒಂದಿಷ್ಟು ರಾಮಾಯಣ ಕೇಳ್ತೀವಿ, ಆಗಾಗ ಒಂದಿಷ್ಟು ಭಾಗವತ ಕೇಳ್ತೀವಿ, ಒಂದಿಷ್ಟು ಮಹಾಭಾರತ ಕೇಳ್ತೀವಿ, ಕನಿಷ್ಠ ಪಕ್ಷ ಶ್ರಾವಣ ಮಾಸದಲ್ಲಿ ಆದ್ರೂ ಕೇಳ್ತೀವಿ. ಬಹಳ ಒತ್ತಾಯ ಮಾಡಿ ಒಂದು 10 ಸರಿ ಕರೆದ ಮೇಲೆ ಆದ್ರೂ ಒಂದ್ ದಿವಸ ಬರ್ತೇವೆ. ಈ ಮನುಷ್ಯನ ಸ್ವಭಾವ. ಆದ್ರಿಂದ ಭಗವಂತ ಅಷ್ಟು ಮಾಡಿದ್ರಿಂದ ಒಂದಿಷ್ಟು ಪುರಾಣಗಳನ್ನು ರಚನೆ ಮಾಡಿದ್ರು, ಅದನ್ನ ಯಾರೋ ಒಬ್ರು ಹೇಳಿದ್ರು, ಅದರಿಂದ ಇದೆಲ್ಲ ನಡೀತು. ಸಂಸ್ಕೃತ ಸುಭಾಷಿತದಲ್ಲಿ ಒಂದ್ ಕಡೆ ಹೇಳ್ತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತಾಂ. ವಿವೇಕಿಗಳು, ಜ್ಞಾನಿಗಳು ಏನ್ ಮಾಡ್ತಾರಂದ್ರೆ, ಉತ್ತಮವಾದ ಕಾವ್ಯ ರಾಮಾಯಣ ಮಹಾಭಾರತ ಭಾಗವತ ಅದನ್ನೆಲ್ಲ ಹೇಳ್ತಾರೆ, ಕೇಳ್ತಾರೆ, ಕಾಲ ಕಳೀತಾರೆ. ನಮಗೆ ಸರಿಯಾಗಿ ಕಾಲ ಕಳೀಲಿಕ್ಕೆ, ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರುವಂತೆ, ಉಪಕಾರ ಮಾಡದೇ ಇದ್ರೆ ಅಡ್ಡಿ ಇಲ್ಲ, ತೊಂದರೆ ಯಾರು ಕೊಡದೆ, ಇನ್ನೊಬ್ರಿಗೆ ಜಗತ್ತಿಗೆ ಉಪದ್ರವ ಕೊಡದೆ ನಮ್ಮಷ್ಟು ನಾವು ಬದುಕಲಿಕ್ಕೆ ಇವೆಲ್ಲ ಕೆಲವು ಮಾರ್ಗಗಳು. ಆದ್ರೆ ಮೂರ್ಖರು ಏನ್ ಮಾಡ್ತಾರೆ ಅಂದ್ರೆ, ವ್ಯಸನೇನ ಚ ಮೂರ್ಖಾಣ ನಿದ್ರಯ ಕಲಹೇನವ. ದುಷ್ಟರು ಹೇಗೆ ಕಾಲ ಕಳೀತಾರೆ ಅಂದ್ರೆ, ವ್ಯಸನ ದುರ್ವ್ಯಸನಗಳಿಗೆ ದುಶ್ಚಟಗಳಿಗೆ ಬಲಿಯಾಗಿ ಕಾಲ ಕಳೀತಾರೆ. ವ್ಯಸನೇನ ಚ ಮೂರ್ಖಾಣ ನಿದ್ರಯ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಇನ್ನೇನ್ ಮಾಡ್ಬೇಕು, ಕೊನೆಗೆ ಚೆನ್ನಾಗಿ ತಿಂತಾರೆ, ತಿಂದು ಕೊಬ್ಬಿ ಮತ್ತೆ ಮಲಗುತ್ತಾರೆ. ಮಲಗಿದಾಗ ಎಚ್ಚರ ಆದಾಗ ಜೀರ್ಣ ಆಗಿರ್ತದೆ ಒಂದಿಷ್ಟು ಮತ್ತೆ ತಿಂತಾರೆ, ಇದರಿಂದ ಕಾಲ ಕಳೀತಾರೆ. ಇನ್ನೇನು ಇಲ್ಲದೆ ಅದ್ರ ಕೊನೆಗೆ ಮಾಡ್ಬೇಕೇನೋ, ಕೊನೆಗೆ ಕಲಹೇನ, ಅವ್ರು ಇವ್ರನ್ನ ಬೈದು ಹೊಡೆದು ಅದರಿಂದ ಅದು ಕಾಲ ಕಳೀತಾರೆ. ದುರ್ಜನರು ಹೀಗೆ ಕಾಲ ಕಳೀತಾರೆ. ಸಜ್ಜನರು ಮಹಾಭಾರತ ಭಾಗವತದಂತ ವಚನಗಳು ಪದಗಳು ಅದನ್ನೆಲ್ಲ ಕೇಳಿ, ಇನ್ನೊಬ್ರಿಗೆ ಕೇಳಿಸಿ, ಪರಸ್ಪರ ಏನೋ ಒಂದು ಆಲೋಚನೆ ಮಾಡಿ ಮನನ ಮಾಡಿ ಕಾಲ ಕಳೀತಾರೆ. ಅದಕ್ಕಾಗಿ ಶಾಸ್ತ್ರಗಳಿವೆ. ಇಲ್ಲದೆ ಹೋದ್ರೆ ಅದು ಯಾವುದೂ ಆಗ್ತಿರ್ಲಿಲ್ಲ. ಈ ಮಹಾಭಾರತದ ಮತ್ತು ಮಹಾಭಾರತ ಭಾಗವತ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತ ನಾನು ಹೇಳಿದೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಈ ಧರ್ಮರಾಜ ಪಾಂಡವರೆಲ್ಲ ಸೇರಿ ಯುದ್ಧ ಮಾಡಿದ್ರಲ್ಲ, ಧರ್ಮರಾಜನಿಗೊಂದು ದೊಡ್ಡ ಸಂಕಟ, ಇಷ್ಟೆಲ್ಲ ಪ್ರಜೆಗಳನ್ನ ಕೊಂದುಬಿಟ್ನಲ್ಲ ಅಂತ. ಹಿಂದೆ ಅದನ್ನು ಭಾಗವತದಲ್ಲಿ ಕೇಳಿದ್ದೀವಿ ನಾವು. ಆವಾಗ ಕೃಷ್ಣ ಅವನಿಗೆ ಸಮಾಧಾನ ಹೇಳಿದ. ಆದ್ರೆ ಇನ್ನೂ ಅವನಿಗೆ ಸಮಾಧಾನ ಆಗಲಿಲ್ಲ. ನೀವೆಲ್ಲ ನಮ್ಮವರು, ನಾನು ನಿನ್ನವನು, ಅದಕ್ಕಾಗಿ ನನಗೆ ಸಮಾಧಾನ ಹೇಳ್ತಿದ್ದೀರಿ, ನನ್ನ ತಪ್ಪನ್ನು ಮುಚ್ಚಿಡ್ತಿದ್ದೀರಿ ಅಂತ ಅವನಿಗೇನೋ ಗೊಂದಲ. ಆವಾಗ ಕೃಷ್ಣ ಏನ್ ಮಾಡಿದ, ನನ್ನನ್ನು ಬಿಡು, ನಮ್ಮ ಎದುರಾಳಿಗಳು, ನಮ್ಮ ಕೌರವರು ಏನಿದ್ದಾರಲ್ಲ ಅವರ ನಾಯಕ ಭೀಷ್ಮ, ಅವನ ಕಡೆಯಿಂದ ಒಂದಿಷ್ಟು ನೀನು ಬೋಧನೆ ಮಾಡಿಸ್ತೀನಿ ಬಾ ಅಂತ ಅಲ್ಲಿ ಕರ್ಕೊಂಡು ಹೋದ. ಭೀಷ್ಮ ಬೋಧನೆ ಮಾಡುವಾಗ ನಾನು ಹಿಂದೆ ಹೇಳಿದ್ದೆ, ನಾನು ಹೇಗೆ ಬಿದ್ದಿದ್ದ ಅಂದ್ರೆ, ಮೈಯೆಲ್ಲ ಬಾಣ ಚುಚ್ಚಿಕೊಂಡು ತೂತಾಗಿ ಬಾಣದ ಹಾಸಿಗೆ ಮೇಲೆ ಮಲಗಿದ್ದ. ಭೀಷ್ಮ ಅವನು ಹಿಂದೊಂದ್ಸರಿ ಏನು ತಪ್ಪು ಮಾಡಿದ್ದ ಅಂದ್ರೆ, ಅವನ ಹಿಂದೆ ಒಬ್ಬ ವಸು, ಅವನು ಈ ಅಧಿಕ ಮಾಸದಲ್ಲಿ ವಸುಗಳು ಪ್ರಾರ್ಥನೆ ಮಾಡ್ತಿರ್ತಾರೆ. ಅವನು ವಸು ಅಂತ ಒಬ್ಬ ದೇವತೆ, ಅವನಿಗೆ ಒಬ್ಳು ಹೆಂಡತಿ. ಆ ಹೆಂಡತಿ ಮತ್ತು ಈ ಗಂಡ ಇಬ್ರು ಸೇರಿ ಈ ವಸಿಷ್ಠರ ಒಂದು ಹೋಮಧೇನುವನ್ನು ಕದ್ದು ಬಿಟ್ಟಿದ್ರು. ಸ್ವಲ್ಪ ಕಥೆ ಹೇಳೋಕೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿರ್ಬೋದು. ಈ ಭೀಷ್ಮನ ಹೆಂಡತಿ ಇದ್ಲಲ್ಲ ಹಿಂದೆ, ಅವಳು ಅಂತದೇನೋ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ಲು. ಆ ಗೆಳತಿಯ ಪ್ರೇರಣೆಯಂತೆ ಇವಳು ತನ್ನ ಗಂಡನ ಹತ್ರ ಬಂದು ಹೇಳಿದ್ಲು. ಎಲ್ಲ ಕಥಾ, ಆ ವಿವರ ಬೇಡ. ಅಂತೂ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅವನು ಹೋಮಧೇನುವನ್ನು ಕದ್ರು. ಹೋಮಧೇನುವನ್ನು ಕದ್ದಿದ್ರ ಫಲವಾಗಿ ಬ್ರಹ್ಮ ಅವನಿಗೆ ಶಾಪ ಕೊಟ್ಟ, ಹೋಗಿ ಮಾನವನಾಗಿ ಭೂಮಿ ಮೇಲೆ ಹುಟ್ಟು ಅಂತ. ಅವನಿಗೊಂದು 7 ಜನ ಅಣ್ಣ ತಮ್ಮಂದಿರಿದ್ರು, 8 ಜನ ಅವರು. ಅವರೆಲ್ಲ ಮಾನವರಾಗಿ ಭೂಮಿ ಮೇಲೆ ಹುಟ್ಟಬೇಕಾಯ್ತು. ಯಾಕಂದ್ರೆ ಇವನು ಕದಿಯೋ ಕೆಲಸ ಇವನ್ ಮಾಡಿದಾಗ ಇವನಿಗೆ ಅವರೆಲ್ಲ ಸಹಾಯಕರಾಗಿ ಬಂದಿದ್ರು. ಎಲ್ಲರೂ ಹೋಗಿ ಮಾನವರಾಗಿ ಭೂಮಿ ಮೇಲೆ ಹುಟ್ಟಿ ಅಂತ ಶಾಪ ಕೊಟ್ಬಿಟ್ರು. ಅವ್ರು ಉಳಿದವ್ರು ಏನ್ ಮಾಡಿದ್ರು, ನಮಗೆ ಕದಿಬೇಕು ಅಂತ ಬುದ್ಧಿ ಬಂದಿರಲಿಲ್ಲ, ಅದೆಲ್ಲ ಇವನಿಂದಲೇ ಆಗಿದ್ದು ಅಂತ ಅವನ ತಲೆ ಮೇಲೆ ಎತ್ತಿ ಹಾಕಿದ್ರು. ಹಾಗಾದ್ರೆ ನೀವೆಲ್ಲ ಹುಟ್ಟಿದ ಕೂಡಲೇ ಸಾಯರಿ, ಅದು ಅವನು ಮಾತ್ರ ನಿಮ್ಮೆಲ್ಲರ ಆಯುಷ್ಯ ಪಡ್ಕೊಂಡು ದೀರ್ಘಕಾಲ ಬದುಕಿರ್ಲಿ ಅಂತ ಅವನಿಗೆ ಸೂಚನೆ ಕೊಟ್ಟಿದ್ರು. ಆದ್ರಿಂದ
ಶಂತನು ಅಂತ ಪಾಂಡವರ ಹಿಂದಿನ ತಲೆಮಾರ. ಪಾಂಡವರ ಹಿಂದಿನವರು ಧೃತರಾಷ್ಟ್ರ ಮತ್ತು ಪಾಂಡವರು, ಅವರ ಹಿಂದಿನ ತಲೆಮಾರು ಶಂತನು. ಅವನು ಗಂಗೆ, ಆ ಗಂಗೆಯಲ್ಲಿ ಹುಟ್ಟಿದವರು ಇವರೆಲ್ಲ. ಆ ಗಂಗೆ ಏನ್ ಮಾಡಿದ್ವಿ, 7 ಜನರನ್ನು ಹುಟ್ಟಿದ ಕೂಡಲೇ ಕೊಂದು ಹಾಕಿದ್ಲು. ಹೆಚ್ಚಿನ ಕಥೆ ಎಲ್ಲ ಈಗ ಹೇಳೋದಿಲ್ಲ, ಅದು ಬೇಡ. ಯಾಕೆ ಕೊಂದು ಹಾಕಿದ್ಲು, ಅವಳಿಗೂ ಒಂದು ಕಾರಣ ಇತ್ತು, ಕೊಂದು ಹಾಕಿದ್ಲು. ಈ 8ನೇ ದಿನದಲ್ಲಿ ಕೊಲ್ಲಿಕ್ಕೆ ತಯಾರಾಗಿದ್ಲು. ಆ ಗಂಡ ಅಲ್ಲಿ ಬಂದು ಅದನ್ನ ಯಾಕೆ ಕೊಲ್ತಾ ಇದ್ದಿ, 7ನೇ ಕೊಂದಿ ಸಹಿಸ್ಕೊಂಡೆ, 8ನೇ ದಿನ ಮಗುವನ್ನ ಯಾಕೆ ಕೊಲ್ತಿ ಅಂತ ತಡೆ ಹಿಡಿದು ನಿಲ್ಲಿಸಿದ್ಲು. ಆ 8ನೇ ಮಗು ಆ ಭೀಷ್ಮ ದೀರ್ಘಕಾಲ 500-600 ವರ್ಷ ಕಾಲ ದೀರ್ಘಕಾಲ ಬದುಕಿತ್ತು. ಭ್ರಷ್ಟಾಚಾರ ಮಾಡಿತ್ತಲ್ಲ, ಇನ್ನೊಬ್ರು ವಸ್ತುವನ್ನು ಕಳತನ ಮಾಡಿತ್ತಲ್ಲ, ಅದಕ್ಕೆ ಏನ್ ಶಾಪ ಬಂದಿತ್ತಂದ್ರೆ, ಈ ಹುಟ್ಟುವಾಗ ಸಂಕಟ ಪಡ್ತಿರ್ತಾರಲ್ಲ, ನಾವು ಹೊಟ್ಟೆಯಿಂದ ಹೊರಗೆ ಬರೋದು ಅಂದ್ರೆ ನಮಗೂ ಕಷ್ಟನೇ, ತಾಯಿಗೂ ಕಷ್ಟನೇ. 8 ಮರಣಗಳ ದುಃಖ, 8 ಜನ್ಮವಾಸಗಳ ದುಃಖ ಎಲ್ಲ ನಿನಗೊಬ್ಬನಿಗೆ ಬರಲಿ ಅಂತ ಶಾಪ ಕೊಟ್ಟಿದ್ರು. ಮರಣ ಪ್ರಾಣ ವೇದನೆ ಅಂತ ಅಂತಿರ್ತಾರೆ, ಒಂದು 1000 ಚೇಳು ಕುಟುಕಿದಂಗೆ ಆಗ್ತದಂತ ಸಾಯುವಾಗ. ನಮಗೆಲ್ಲ ಸತ್ತು ಗೊತ್ತಿದೆ ಈ ಹಿಂದೆ, ಅದು ಇವತ್ತು ನೆನಪಿಲ್ಲ ಅದು. ಆದ್ರಿಂದ ನಮಗೆ ಸಾವೇ ಇಲ್ಲ ಅನ್ನೋಂತ ನಾವು ಎಲ್ಲ ಹಾರಾಡ್ತಿದ್ದೇವೆ. ಅಂತೂ 8 ಮರಣಗಳ ದುಃಖ, 8 ಗರ್ಭವಾಸಗಳ ದುಃಖ ನಿನಗೊಬ್ಬನಿಗೆ ಬಂದು ಒದ್ದಾಡಿದ ಶಾಪ ಕೊಟ್ಟಿದ್ದು. ಅದಕ್ಕಾಗಿ ಮೈಯೆಲ್ಲ ಬಾಣ ಚುಚ್ಕೊಂಡು ಒದ್ದಾಡ್ತಾ ಬಿದ್ದಿದ್ದ. ಮನುಷ್ಯ ಕರಪ್ಟ್ ಆದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಸ್ವಜನ ಪಕ್ಷಪಾತ ಮಾಡಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಭೀಷ್ಮ ಉದಾಹರಣೆ. ಆದ್ರೆ ಅಂತವನ ಹತ್ರ ಕೃಷ್ಣ ಕರ್ಕೊಂಡು ಹೋದ ಪಾಂಡವರನ್ನು, ಇವನು ನಿಮ್ಮ ಮೊಮ್ಮಕ್ಕಳಿಗೆ ಒಂದಿಷ್ಟು ಬುದ್ಧಿ ಹೇಳಪ್ಪ ಅಂತ. ಆ ಭೀಷ್ಮ ಏನ್ ಮಾಡಿದ, ನನಗೆ ನೆಟ್ಟಾಗಿ ಮಾತಾಡ್ಲಿಕ್ಕೆ ಬರ್ತಿಲ್ಲ, ಮೈಯೆಲ್ಲ ಬಾಣ, ರಕ್ತ ಸೋರ್ತದೆ, ಬೇಗ ಸಾಯುವಂತನೂ ಇಲ್ಲ. ಅವನಿಗೆ ಇಚ್ಛಾ ಮರಣಿ ಆಗುವಂತ ವರ ಕೊಟ್ಬಿಟ್ಟಿದ್ದ ಅವರಪ್ಪ. ದಕ್ಷಿಣಾಯನ ನಡೆದಿತ್ತು, ಉತ್ತರಾಯಣ ಬರೋ ತನಕ ಹಾಗೆ ಇರಬೇಕಾಗಿತ್ತು. ನಾವು ಮೈಯೆಲ್ಲ ಬಾಣ ಚುಚ್ಕೊಂಡು ಮಾತೇನಾಡ್ತಾನೆ. ಒಂದಿಷ್ಟು ಸೆಕೆ ಹೆಚ್ಚಾದ್ರೆ, ಒಂದಿಷ್ಟು ಚಳಿ ಹೆಚ್ಚಾದ್ರೆ, ಒಂದಿಷ್ಟು ಊಟ ಹೆಚ್ಚಾದ್ರೆ, ಅಥವಾ ಹಸಿವು ಹೆಚ್ಚಾದ್ರೆ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ. ಮೊದಲು ಎಲ್ಲ ಸರಿಯಾಗಲಿ, ಆಮೇಲೆ ನೋಡೋಣ ಅಂತೀವಿ ನಾವು. ಮೈಯೆಲ್ಲ ಬಾಣ ಚುಚ್ಕೊಂಡು ಬಿದ್ದಿದ್ದ, ಏನು ಬೋಧನೆ ಮಾಡ್ತಾನೆ, ನನಗೇನು ಸಾಧ್ಯ ಇದೆ ಅಂತಂದ. ನೀ ಅದನ್ನೆಲ್ಲ ವಿಚಾರ ಮಾಡಬೇಡ, ನೀ ಹೇಳಿಸುವುದು ನನ್ನ ಕರ್ತವ್ಯ ಅಂತ ಕೃಷ್ಣ ಒಳಗೆ ನಿಂತು ಹೇಳಿಸಿದ. ಅವನೆಲ್ಲ ಬೋಧನೆ ಮಾಡಿದ ಆ ಭೀಷ್ಮ ಇವನಿಗೆ. ಆ ಬೋಧನೆ ಮಾಡುವಾಗ ಅನೇಕ ಸಂಗತಿಗಳನ್ನ ಬೋಧನೆ ಮಾಡ್ತಾ ಮಾಡ್ತಾ ಬೋಧನೆ ಎಲ್ಲ ಮುಗಿದಾಗ ಉತ್ತರಾಯಣ ಬಂತು. ಕೃಷ್ಣನನ್ನು ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟ. ಇದನ್ನ ಯಾಕೆ ಈಗ ಹೇಳ್ತಿದ್ದೇನೆ ಅಂದ್ರೆ, ಈ ಭಾಗವತದ ಶ್ರವಣದಿಂದ ಏನು ಸದ್ಗತಿ ಆಯ್ತು ಯಾರ್ಯಾರಿಗೆ ಅನ್ನೋದನ್ನು ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಬಂದಿದ್ದೆ. ಭಗವಂತನನ್ನು ನೋಡ್ತಾ ನೋಡ್ತಾನೆ ಪ್ರಾಣ ಬಿಟ್ಟ. ಪ್ರಾಣ ಬಿಡುವಾಗ ಮತ್ತೆ ಭಗವಂತನ ರೂಪ ಅವನ ಮುಂದೆ ಇತ್ತು, ಕಣ್ಮರೆ ಆಯ್ತು, ಅದೆಲ್ಲ ವಿಚಾರ ಬೇರೆ. ಅಂತೂ ಎಂಥ ಒಂದು ಸನ್ಮರಣ, ಏನೇನೋ ಮಾಡಿ ಎಂತೆಂಥದೋ ಅನ್ಯಾಯಗಳನ್ನು ಮಾಡಿ ಅನ್ಯಾಯದಲ್ಲೇ ತಮ್ಮದೇ ಮಲಮೂತ್ರದಲ್ಲೇ ಹೊರಳಾಡಿ ಪ್ರಾಣ ಬಿಟ್ಟವ್ರು ಇರ್ತಿರ್ತಾರೆ. ಆದ್ರೆ ಭಗವಂತನ ಸ್ಮರಣೆ ಮಾಡ್ತಾ, ಭಗವಂತನ ನೋಡ್ತಾ, ಧರ್ಮವನ್ನು ಬೋಧನೆ ಮಾಡ್ತಾ ಪ್ರಾಣ ಬಿಟ್ನಲ್ಲ. ಅಲ್ಲಿ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಉಳಿದಿರುವಂಥ ಒಂದು ಶ್ಲೋಕ. ನಮಗೆಲ್ಲ ಇವತ್ತು ಆಪತ್ತು ಬಂದಿದೆಯಲ್ಲ, ಅನೇಕ ಥರದ ಕಷ್ಟಗಳನ್ನು ನಾವು ನೀವು ಎಲ್ಲ ಅನುಭವಿಸ್ತಾ ಇದ್ದೀವಲ್ಲ. ಆ ಕಷ್ಟಗಳ ಪರಿಹಾರಕ್ಕಾಗಿ ಶಾಸ್ತ್ರದ ಶ್ರವಣ ಮಾಡ್ರಿ, ಭಾಗವತದ ಶ್ರವಣ ಮಾಡ್ರಿ ಅಂತ ನಮಗೆ ಜ್ಯೋತಿಷಿಗಳು ಜ್ಞಾನಿಗಳು ಹೇಳಿದ್ದಾರಲ್ಲ. ನಮಗಿಂತ ಆಪತ್ತು ಬರಬಾರ್ದಿತ್ತು ಅಂತ ಎಲ್ಲರದು ಆಲೋಚನೆ ಏನಂದ್ರೆ ಇದು, ನಮಗಿಂತ ಆಪತ್ತು ಬರಬಾರ್ದಿತ್ತು ಅಂತ. ಒಬ್ಬರನ್ನ ಅನೇಕ ಜನರನ್ನು ನೋಡಿದ್ದಾನೆ, ಒಂದು ಒಳ್ಳೆ ಸರ್ಕಾರಿ ನೌಕರು, ಬಹಳ ಪ್ರಾಮಾಣಿಕರು. ಅವರು ಅಪ್ರಾಮಾಣಿಕರೇ ತುಂಬಿರುವಂಥ ಈ ಪ್ರಸಂಗದಲ್ಲಿ ಪ್ರಾಮಾಣಿಕತನದಿಂದ ಸೇವಾ ಮಾಡಿದವರು. ಕೊನೆಗೇನೋ ಒಂದು ಕಾಲಿಗೆ ಡ್ರೈ ಗ್ಯಾಂಗ್ರೀನ್ ಆಗಿ ಒದ್ದಾಡೋ ಪ್ರಸಂಗ ಬಂತು. ಇಲ್ಲೇ ನಾನು ಸರ್ಕಾರಿ ನೌಕರಿ ಮಾಡುವಾಗ ಎಷ್ಟೆಲ್ಲ ಜನರಿಗೆ ಉಪಕಾರ ಮಾಡಿದ್ದೆ, ನನಗೆ ಹಿಂಗೆ ಆಗಬಾರ್ದಿತ್ತು ಅಂತ. ಇನ್ನೊಬ್ರು ಯಾರೊಬ್ರು ಪಂಡಿತರು ಬರ್ತಾರೆ, ಏನ್ರಿ ಪಂಡಿತರಾಗಿ ಬೇಕಾದ ಜನರಿಗೆ ಉಪದೇಶ ಮಾಡಿದ್ದೀವಿ, ಜನರೆಲ್ಲ ನಾವು ನಮಸ್ಕಾರ ಮಾಡ್ತಿದ್ರು, ಭಗವಂತನಿಗೆ ಬಹಳ ಹತ್ತಿರದವ್ರು ನಾವು, ನಮಗೆ ಹಿಂಗೆ ಆಗಬಾರ್ದು, ನಮಗೇನೂ ಆಗಬಾರ್ದು. ನಮ್ಮನ್ನು ಕೇಳಿದ್ರೆ ನಮ್ಮ ಮನೆಯೊಳಗೆ ಸಾವು ನೋವು ಸಂಭವಿಸಬಾರ್ದು, ನಾವು ಬಡತನ ಬರಬಾರ್ದು, ರೋಗ ರುಜಿನಗಳು ಬರಬಾರ್ದು, ಶ್ರೀಮಂತಿಕೆ ತುಂಬಿ ತುಳ್ಕಾಡ್ತಿರ್ಬೇಕು. ಏನಾದ್ರು ಮಾಡ್ಬೇಕಾದ್ರೆ ದೇವ್ರು ನಿನಗೇನು ಮಾಡ್ಲಿಪ್ಪ ಅಂತ ನನ್ನೇ ಕೇಳಬೇಕು, ಕೇಳಿ ಆಮೇಲೆ ಮಾಡಬೇಕು. ಇದು ನಮ್ಮ ಧೋರಣೆ. ನಮಗೆ ಆಪತ್ತು ಬರಬಾರದು ಅಂತ. ಒಬ್ಬರಿಗೆ ಅನೇಕ ಜನರನ್ನ ಈ ಪ್ರವಚನ ಮಾಡೋ ಪ್ರಸಂಗಗಳಲ್ಲಿ ಅನೇಕ ಜನರ ಒಂದು ಸಾಮೀಪ್ಯ ಬಂದು ಅವ್ರ ಸಮಸ್ಯೆಗಳನ್ನ ನೋಡೋ ಪ್ರಸಂಗ ಬಂತು ಅಂತ ಇದನ್ನು ಹೇಳ್ತಿದ್ದೀನಿ. ಏನೋ ಸಮಸ್ಯೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ, ಮಕ್ಕಳ ನಡುವೆ ಸಮಸ್ಯೆ, ಇರ್ಲಿ ಬಿಡ್ರಿ, ಯಾಕೆ ಹೆಚ್ಚು ದುಃಖ ಪಡ್ತೀರಿ, ಇದೆಲ್ಲ ಪ್ರಾರಬ್ಧ ಕರ್ಮ ಅಂತ ಉತ್ತರ ಹೇಳಿದ್ರೆ ಅವ್ರದ್ದು ಕ್ರಾಸ್ ಕ್ವಶನ್ ಏನಂದ್ರೆ, ಅದೇನು ಪ್ರಾರಬ್ಧ ಕರ್ಮ, ಯಾವ ಜನ್ಮದ ಪ್ರಾರಬ್ಧ ಕರ್ಮ, ಅದು ಸ್ವಲ್ಪ ತೋರಿಸ್ರಿ ನನಗೆ, ದೇವ್ರು ತೋರಿಸಬಾರ್ದೇನು? ಈಗ ದೇವರು ನಮ್ಮ ಪ್ರಾರಬ್ಧ ಕರ್ಮ ಇದು ಯಾವುದೋ ಜನ್ಮದಲ್ಲಿ ಹೀಗೆ ಮಾಡಿದ್ದೆ, ಅದ್ರ ಫಲವಾಗಿ ಹಿಂಗಾಯ್ತು ಅಂತ ನಮ್ಗೆ ಏನಾದ್ರು ತೋರಿಸ್ಲಿಕ್ಕೆ ತೊಡಗಿದ್ರೆ
ಅದನ್ನ ತಿಳ್ಕೊಳ್ಳೋ ಶಕ್ತಿ ನಮಗಿದೆಯೇನು? ನಂದೊಂದು ಪ್ರಶ್ನೆ, ನಿನ್ನೆ ಮಧ್ಯಾಹ್ನ ಏನು ಊಟ ಮಾಡಿದ್ದಿ ನೀನು? ಏನು ಅಡಿಗೆ ಮಾಡಿದ್ರಿ ಮನೆಯೊಳಗೆ? ಅಡಿಗೆ ಮಾಡಿದವ್ರಿಗೆ ನೆನಪಿದೆಯೇನು? ಉಂಡವ್ರಿಗೆ ನೆನಪಿದೆಯೇನು? ನಿನ್ನೆ ನೀವು ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ರಿ? ಮೊನ್ನೆ ಏನು ಹಾಕೊಂಡಿದ್ರಿ? ನಿಮ್ಗೇನು ನೆನಪಿದೆ? ಇಂಥದ್ರಲ್ಲಿ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ, ಅಲ್ಲಿ ಹೀಗೇನೋ ಮಾಡಿದ್ರಿ, ಇಂಥ ಅನ್ಯಾಯ ಮಾಡಿದ್ರಿ, ಅದರ ಫಲವಾಗಿ ನಿಮ್ಗೆ ಹೀಗೇನೋ ಆಯ್ತು ಅಂತ ದೇವ್ರು ತೋರಿಸ್ತಾ ಹೋದ್ರೆ ಮನುಷ್ಯನಿಗೆ ಹುಚ್ಚಿಡಿತದ ಅಷ್ಟೇ. ಈಗ ಅರ್ಧ ಹುಚ್ಚಿಡಿದ್ರೆ ಅವನು ಪೂರ್ತಿ ಹುಚ್ಚಿಡಿತದೆ. ಮನುಷ್ಯನಿಗೆ ಮರೆವು ಅಂತ ಅನ್ನೋದು ಇರೋದ್ರಿಂದ ಒಂದಿಷ್ಟು ಎಲ್ಲ ಹಿಂದಿಂದೆಲ್ಲ ಮರೆತು ಮತ್ತೆ ಮುಂದೆ ಏನೇನೋ ಆಯ್ತು, ಆಗಬಾರ್ದೆಲ್ಲ ಆಯ್ತು, ಮತ್ತೆ ಹಬ್ಬ ಹರಿದಿನ ಏನೋ ಪುಣ್ಯಕಥೆ ಮತ್ತೆ ನಡೀತಿರ್ತದೆ. ಅದಕ್ಕೆ ಹೊಂದ್ಕೊಂಡು ಮನುಷ್ಯ ಮುಂದೆ ನಡೀತಾನೆ. ಒಂದ್ ವೇಳೆ ಹಿಂದಿಂದೆಲ್ಲ ನೆನಪು ಉಳಿಯೋದಾಗಿದ್ರೆ, ಎಷ್ಟೆಷ್ಟೋ ನೂರಾರು ಜನ್ಮದ್ದೆಲ್ಲ ಹಚ್ಚ ಹಸಿರಾಗಿ ನಮ್ಮ ಮನಸ್ಸಲ್ಲಿ ನೆನಪು ಉಳಿಯೋದಾಗಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಯಾರ ಮನೆಯಲ್ಲಿ ಅವಘಡ ಸಂಭವಿಸಿಲ್ಲ? ನಮ್ಮ ಜೀವಮಾನದಲ್ಲಿ ನಾವೆಲ್ಲ ಈಗ 40, 50, 60, 70ರಲ್ಲಿ ಇದ್ದೇವೆ. ನಮ್ಮ ಜೀವಮಾನದಲ್ಲಿ ನಡೆದದ್ದು ಎಲ್ಲಾ ಸಮಸ್ಯೆಗಳು ಹಚ್ಚ ಹೆಸರಾಗಿ ನಮ್ಗೆ ಹಿಂದಿನ ಜನ್ಮದ್ದು ಬೇಡ, ಇದೇ ಜನ್ಮದ್ದು ಫ್ರೆಶ್ ಆಗಿ ನಮ್ಗೆ ನೆನಪಿದ್ರೆ ಗತಿ ಏನಾಗ್ತಿತ್ತು? ಅನ್ನ ಉಣ್ಣುವಾಗ, ಇದೇನು ಪುಸ್ತಕ ಹಿಡಿದು ಕೂಡುವಾಗ, ವ್ಯಾಪಾರ ಉದ್ಯೋಗ ಕೂಡುವಾಗೆಲ್ಲ ಅದೇ ನೆನಪಾದ್ರೆ ಮನುಷ್ಯ ಏನ್ ಮಾಡ್ತಿದ್ದ? ಪ್ರತಿಯೊಬ್ಬರದು ಇದೇ ಕತೆ, ನಿಮ್ದು ಇದೇ ಕತೆ, ನಮ್ದು ಅದೇ ಕತೆ, ಅವ್ರದ್ದು ಇದೆ ಇವ್ರದ್ದು ಅದೇ ಅಂತ ಆದ್ರೆ ಯಾರೇನ್ ಮಾಡ್ತಿದ್ರು? ನಿತ್ಯ ಪರಸ್ಪರ ಭೇಟಿ ಆದಾಗೆಲ್ಲ ಇವ್ರ ಗೋಳು ಅವರಿಗೆ, ಅವ್ರ ಗೋಳು ಇವ್ರು ಕೇಳಿ, ನಾಳೆ ಇವ್ನ ಭೇಟಿ ಆದ ಇವ್ರದೇ ಗೋಳು ಕೇಳೋದಾಗ್ತದೆ ಅಂತ ಪರಸ್ಪರ ಓಡಿ ಹೋಗ್ತಿದ್ರು ಎಲ್ಲ. ಅದಕ್ಕೆ ಹೇಳಿದೆ, ಈಗ ಅರ್ಧ ಹುಚ್ಚಿಡಿದ್ರೆ ಪೂರ್ತಿ ಹುಚ್ಚಿಡಿತಿತ್ತು. ಮನುಷ್ಯ ಅದನ್ನೆಲ್ಲ ಮರೆಸಿ ಒಂದಿಷ್ಟು ಉಪಕಾರ ಮಾಡಿದ್ದಾನೆ. ಯಾವ ಜನರು ಪ್ರಾರಬ್ಧ ಕರ್ಮ ತೋರಿಸು ಅಂತ ದೇವ್ರನ್ನೇನು ಕೇಳೋದು ನೀವು? ನಿನ್ನೆದು ನೆನಪಿಲ್ಲ, ಮೊನ್ನೆ ನೆನಪಿಲ್ಲ, ನಿಮ್ಮ ಆರಂಭದ ಬಾಲ್ಯದ ನಿಮ್ಗೇನೋ ನೆನಪಿದೆಯೇನು? ಏನ್ ನೆನಪಿದೆ? ಅದ್ ಯಾಕೆ ಕೇಳಬೇಕು? ಎಷ್ಟು ತರದ ಜನ ಇರ್ತಾರೆ ಅಂದ್ರೆ, ಹೌದು ಮನೆಯಲ್ಲಿ ನೋವು ಸಾವು ಮರಣಗಳಾಗಿವೆ. ಒಂದು ಕಡೆ ಹೀಗೆ ಪ್ರಶ್ನೆ, ಹೌದು ಮರಣ ಆಗಿದೆ, ಎಷ್ಟು ವರ್ಷ? ಈ ವರ್ಷ ಒಬ್ರು ಸತ್ರು, ಅದು ಹಿಂದಿನ ವರ್ಷ ಒಬ್ರು ಸತ್ರು, ಅದು ಹಿಂದಿನ ವರ್ಷ ಒಬ್ರು ಸತ್ರು. ಸರಿ, ಈ ವರ್ಷ ಸತ್ತವ್ರಿಗೆ ಎಷ್ಟು ವರ್ಷ? 72 ವರ್ಷ. ನಿನ್ನೆ ಸತ್ತವ್ರಿಗೆ ಎಷ್ಟು? 80 ವರ್ಷ. ಆಮೇಲೆ ಅದಕ್ಕಿಂತ ಹಿಂದಿನ ವರ್ಷ ಸತ್ತವ್ರಿಗೆ ಅವ್ರಿಗೂ ಒಂದು 73, 74. ಮತ್ತೆ ಯಾಕೆ ಒದ್ದಾಡ್ತಿದ್ದೀರಿ? ಹಾಗಾದ್ರೆ ನಿಮ್ ಲೆಕ್ಕದಲ್ಲಿ 80, 90, 100 ಆದ್ರೂ ಇನ್ನೂ ಬದುಕೇ ಇರ್ಬೇಕಾದ್ರೆ ಯಾರೂ ಸಾಯಲೇಬಾರದು ಅಂತ ಆದ್ರೆ ಇನ್ನು ಮಾಡುವುದೇನು? ಎಳೆ ಮಕ್ಕಳು ಸತ್ತರೆ ಸಂಕಟ ಪಡೋದಕ್ಕೆ ಅರ್ಥ ಇದೆ. ಜೀವನ ಇನ್ನೂ ಕಾಣದೇ ಇರೋ ಮಕ್ಕಳು ಕಂಡ್ರೆ, ಆ ಥರದ ಏನಾದ್ರು ಸಮಸ್ಯೆ ಅನುಭವಿಸಿದ್ರೆ ಅದಕ್ಕೆ ಮನುಷ್ಯನ ಕಷ್ಟ ಅರ್ಥ ಆಗ್ತದೆ. ಈ ಮಕ್ಕಳನ್ನ ಕಂಡಿದ್ದಾರೆ, ಮೊಮ್ಮಕ್ಕಳನ್ನ ಕಂಡಿದ್ದಾರೆ ಅಂತವರು ಕೂಡ ಇನ್ನು ಸಾಯಬಾರ್ದು ಅಂತ ಆಲೋಚನೆ ಮಾಡಿದ್ರೆ, ನಾವು ಅದಕ್ಕಾಗಿ ಗೋಳಾಡುವುದಾದ್ರೆ ನಮ್ ಗೋಳೆ ಮುಗಿಯೋದಿಲ್ಲ. ನೀವು ತತ್ವಜ್ಞಾನ ಶ್ರವಣ ಮಾಡೋದು ಯಾವಾಗ? ವಚನ ಶ್ರವಣ ಮಾಡೋದು ಯಾವಾಗ? ಪದ ಶ್ರವಣ ಮಾಡೋದು ಯಾವಾಗ? ಯಾವಾಗಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡೋದು ಯಾವಾಗ? ನನಗಂತೂ ದೇವ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಪ್ರತಿ ವರ್ಷ 6 ತಿಂಗಳಿಗೊಂದೊಂದು ಮರಣ ಅಂತ ಆದ್ರೆ ಇಷ್ಟು ದಿವಸ ನಾನು ಯಾಕೆ ದೇವ್ರ ಸೇವೆ ಮಾಡ್ಬೇಕು ಅಂತ ಕೇಳಿದವ್ರಿದ್ದಾರೆ. ಹಾಗೆ ನಾ ಹೇಳಿದೆ, ಆಯ್ತು ದೇವಸ್ಥಾನಕ್ಕೆ ಹೋಗೋದನ್ನ ಬಿಟ್ಟು ಬಿಡ್ರಿ, ದೇವ್ರು ನಂಬುದನ್ನೇ ಬಿಟ್ಟು ಬಿಡ್ರಿ. ಏನಾದ್ರೂ ಒಂದಿಷ್ಟು ದೇವ್ರ ಕುರಿತಾಗಿ ಕಥಾ ಶ್ರವಣ ಮಾಡ್ತಿದ್ರಲ್ಲ ಅದನ್ನು ಬಿಟ್ಟು ಬಿಡ್ರಿ. ನೋಡೋಣ, ಬಿಡ್ಲಿಕ್ಕೆ ಧೈರ್ಯ ಇದೆ. ಅವಾಗಲೇ ಹೇಳಿದಂತೆ ಈಗ ಅರ್ಧ ಹುಚ್ಚು ಹಿಡಿದಿದೆ, ಪೂರ್ತಿ ಹುಚ್ಚು ಹಿಡಿತದೆ. ಈ ಮಾತನ್ನ ಬರೆದಿಟ್ಕೋಬೇಕು. ಮನಃಶಾಸ್ತ್ರಜ್ಞರೆಲ್ಲ ಅದನ್ನ ಮತ್ತೆ ಒತ್ತೆ ಹೇಳ್ತಿದ್ದಾರೆ. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿ ನೀವು ಬದುಕಬೇಕು ಅಂತಿದ್ರೆ ಒಂದಿಷ್ಟು ಅಧ್ಯಾತ್ಮ ಅಳವಡಿಸ್ಕೊಳ್ರಿ. ಇಲ್ಲದೆ ಹೋದ್ರೆ ಮಾನಸಿಕ ಸಮತೋಲನ ಕಳ್ಕೊಂಡು ಹುಚ್ಚರಂತೆ ಆಗಿ ಹೋಗ್ತೀರಿ. ಹುಚ್ಚರಂತೆ ಅಲ್ಲ, ಹುಚ್ಚರೇ ಆಗಿ ಹೋಗ್ತೀರಿ. ಆದ್ರಿಂದ ಯಾವುದು ಅಪರಿಹಾರ್ಯನೋ, ಯಾವುದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ವೋ ಅಂತದ್ರ ಬಗ್ಗೆ ಹೆಚ್ಚು ಗೋಳಾಡಿ ಉಪಯೋಗ ಇಲ್ಲ. ಮತ್ತೆ ಮಾಡೋದೇನಾದ್ರು ಹೊಂದ್ಕೋಬೇಕಷ್ಟೆ. ಕೆಲವು ಕಡೆ ಸಣ್ಣ ವಯಸ್ಸಿನಲ್ಲಿ ಆಗ್ತದೆ, ಕೆಲವು ಕಡೆ ಮಧ್ಯ ವಯಸ್ಸಿನಲ್ಲಿ ಆಗ್ತದೆ, ಕೆಲವು ಕಡೆ 70, 80, 90ಕ್ಕೆ ಆಗ್ತದೆ. 120ಕ್ಕಾದ್ರೂ ಆಗಲೇಬೇಕು, 150ಕ್ಕೆ, ಕೊನೆ ಪಕ್ಷ 600 ವರ್ಷಕ್ಕಾದ್ರೂ ಆಗಬೇಕು. ದಶರಥ 60,000 ವರ್ಷ ಬದುಕಿದ್ನು, ಅಂಥವನು ಒಂದು ದಿವಸ ಹೋಗಲೇಬೇಕಲ್ಲ. ನಾನು ಅನೇಕ ಸಾರಿ ಅನ್ಕೊಳ್ಳೋದಿದೆ, ಕೃಷ್ಣ ಯಾಕೆ ಅವತಾರ ಮಾಡಿದ, ರಾಮ ಯಾಕೆ ಅವತಾರ ಮಾಡಿದ ಅಂದ್ರೆ, ದುರ್ಜನರು ಏನಿರ್ತಲ್ಲ ಭೂಭಾರ ಆಗಿರ್ತಾರೆ, ದುರ್ಜನರ ಭೂಭಾರವನ್ನ ಅಪಹರಣ ಮಾಡ್ಲಿಕ್ಕೆ ಅವತಾರ ಮಾಡಿದ. ದುರ್ಜನರಿಂದ ಆದ ಭೂಭಾರ ಮಾತ್ರ ಅಲ್ಲ, ಸಜ್ಜನರು ಕೂಡ ಒಂದು ಲೆವೆಲ್ ಮೀರಿ ಬದುಕಿದ್ರೆ ಅವರು ಭೂಭಾರವೇ. ವಿಚಾರ ಮಾಡಿ, ನಮ್ದು ನಿಮ್ದು ಎಲ್ಲಾದ್ರೂ ಜಮೀನುಗಳಿವೆ, ಜಮೀನಿನಲ್ಲಿ 3 ಬಾರಿ ಕಬ್ಬು ಬೆಳೀತು, 4 ಬಾರಿ ಬೆಳೀತು, ಅಥವಾ ಏನೋ ತರಕಾರಿಗಳನ್ನು ಬೆಳೆದ್ವಿ, ಜವೆ ಗೋಧಿ ಬೆಳೆದ್ವಿ. ಅವನ್ನೆಲ್ಲ ಅದು ಫಲ ಕೊಟ್ಟ ಮೇಲೆ ಅದನ್ನ ಕಿತ್ತು ಹಾಕದೆ ಹೋದ್ರೆ ಮುಂದಿನ ವರ್ಷಕ್ಕೆ ಏನ್ ತಿಂತೀರಿ? ಬಹಳ ಕಷ್ಟಪಟ್ಟು ಬೆಳೆದಿದ್ದೀವಿ, ನಮ್ಗೆ ಕಿತ್ತು ಹಾಕ್ಬೇಡ್ರಿ ಅಂತ ಅವು ಓಡಾಡಿದ್ರೆ ಪಾಪ ಅವಕ್ಕೆ ಹೇಳಲಿಕ್ಕೆ ಬಾಯಿ ಇಲ್ಲ. ಇನ್ನು ನಾವು ಅವ್ರ ಮೇಲೆ ಭಾರಿ ಮಮತೆಯಿಂದ ಅದನ್ನ ಕಿತ್ತು ಹಾಕದೆ ಹೋದ್ರೆ ಮುಂದಿನ ವರ್ಷ ಏನ್ ಬೆಳಿತೀರಿ? ಹೊಸ ಭೂಮಿನ ಸೃಷ್ಟಿ ಮಾಡ್ತೀರಾ? ಇದ್ದದನ್ನ ಕಿತ್ತು ಹಾಕಲೇಬೇಕಲ್ಲ.
ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಬೆಳೆದ ಕಾಂಗ್ರೆಸ್ಸು ಒಂದ್ ದಿವಸ ಹೋಗ್ಬೇಕು, ಪಾರ್ಥೇನಿಯಂನು ಹೋಗ್ಬೇಕು. ಜವೆಗೋಧಿ, ತರಕಾರಿ, ಜೋಳ, ಅಕ್ಕಿ, ಆ ಸಸ್ಯವೂ ಹೋಗ್ಬೇಕದ. ಒಂದ್ ದಿವಸ ನಮ್ಮ ಬಾಯಿಗೆ ಬಂದು ಬೀಳ್ಬೇಕದು. ಮತ್ತೆ ಬೀಜ, ಮತ್ತೆ ಲಾವಣೆ, ಮತ್ತೆ ನೀರು, ಮತ್ತೆ ಗೊಬ್ಬರ. ಹಾಗೆ ನಮ್ಮದು ಹೋಗದೇನೆ ಹೋದ್ರೆ ನಮಗೂ ವಸ್ತುತಃ ನಮಗೂ ಒಂದು ಸಸ್ಯಕ್ಕೂ ಒಂದು ಹಣ್ಣಿನ ಗಿಡಕ್ಕೂ ಏನು ವ್ಯತ್ಯಾಸ ಇದೆ? ಇಷ್ಟೇ ಅಲ್ಲ, ಎಲ್ಲನೂ ಈ ಮಣ್ಣು, ನೀರು, ಬೆಂಕಿಯಿಂದಲೇ ಹುಟ್ಟಿದ್ದಲ್ಲ ಇದೆಲ್ಲಾನು. ಒಂದ್ ದಿವಸ ಹೋಗಲೇಬೇಕಿದು. ಇದನ್ನ ಹೂತರೆ, ಒಂದು ಸಂಪ್ರದಾಯದ ಪ್ರಕಾರ ಭೂಮಿಯಲ್ಲಿ ಹೂತರೆ ಕ್ರಿಮಿಕೀಟಗಳಿಗೆ ಆಹುತಿ ಆಗ್ತದೆ. ಹೂತು ಕೆಲವು ತಿಂಗಳು, ಕೆಲವು ವರ್ಷದ ನಂತರ ಮತ್ತೊಂದು 100-200 ವರ್ಷದ ನಂತರ ಬೋನು ಕೂಡ ಇರೋದಿಲ್ಲ. ಅದನ್ನ ನೀವು ನೆಟ್ಟು ನೋಡಿದ್ರೆ ಸಿಗ್ತದೆ. ರಕ್ತ, ದೇಹದ ಎಲುಬು ಯಾವಾಗ, ಚರ್ಮ ಯಾವಾಗ ಹೋಗ್ತದೆ, ಮಾಂಸ ಯಾವಾಗ ಹೋಗ್ತದೆ, ಎಲುಬು ಯಾವಾಗ ಮಣ್ಣಿಗಾಗಿ ಹೋಗ್ತದೆ ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಸುಟ್ಟು ಬೂದಿ ಆದ್ರೆ, ಇನ್ನು ಕೆಲವು ಸಂಪ್ರದಾಯದಲ್ಲಿ ಸುಟ್ಟು ಬೂದಿ ಮಾಡ್ತಾರೆ. ಆ ಬೂದಿ ಆದ್ರೆ ಅದು ಮತ್ತೆ ನೀರಿಗೆ ಹೋಗ್ತದೆ, ಮತ್ತೊಂದೇನೋ ಆಗ್ತದೆ, ಅದು ಗೊಬ್ಬರವೇ. ಅಂತೂ ಏನಾದ್ರೂ ಆಗಿ ಅದೊಂದು ಚಕ್ರ ಅದು. ಮತ್ತೆ ಯಾರು ಸಾಯಲೇಬಾರದು ಅಂದ್ರೆ ದೇವ್ರು ಏನ್ ಮಾಡ್ಬೇಕಂದ್ರೆ, ಈಗಾಗಲೇ 625 ಕೋಟಿ ಜನಸಂಖ್ಯೆ, ಇನ್ನು ದೇವರೇ ಗತಿ ನಮ್ಗೆ ಸಾಯಬಾರದು ಅಂತಿದ್ರೆ ಮನುಷ್ಯ ಇದಕ್ಕೆ ಹೊಂದ್ಕೊಳ್ಬೇಕಷ್ಟೆ. ಹೇಳುವುದು ಬಹಳ ಸುಲಭದ ಕೆಲಸ, ಪುರಾಣ ಹೇಳೋದು ಬಹಳ ಸುಲಭದ ಕೆಲಸ, ಅದನ್ನು ಅನುಭವಿಸೋದು ಕಷ್ಟದ ಕೆಲಸ ಗೊತ್ತಿದೆ. ಆದ್ರೆ ತತ್ವಜ್ಞಾನ ಅನ್ನೋ ಮಾರ್ಗ ಬಿಟ್ಟು ಇನ್ನೇನು ಮಾರ್ಗವೇ ಇಲ್ಲ ಅನ್ನೋದಕ್ಕಾಗಿ ಇಷ್ಟು ಹೇಳ್ತಿದ್ದೇನೆ ಅಷ್ಟೆ. ಅದನ್ನೇ 48 ದಿವಸ ಮುಗಿಯೋ ಹೊತ್ತಿಗೆ ನಮ್ಗೆ ಏನ್ ತಲೆಯಲ್ಲಿ ಉಳಿದಿರ್ಬೇಕು ಅಂದ್ರೆ, ಭಗವಂತನ ಮರೆಬಾರದು ಅನ್ನೋ ತಲೆಯಲ್ಲಿ ಉಳಿದ್ರೆ ಸಾಕು. ಇನ್ನೇನು ದೊಡ್ಡ ರಾಜ್ಯಾಧಿಕಾರ ನಮ್ಗೆ ಸಿಗಬೇಕಾಗಿಲ್ಲ, ನಾವೇನು ದೊಡ್ಡ ಕಾವಿ ತೊಟ್ಟು ದೊಡ್ಡ ಸನ್ಯಾಸಿಯಾಗಿ ಮೆರಿಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾವು ಇದ್ದಂಗೆ ಇರೋಣ. ನಮ್ಮ ವ್ಯಾಪಾರ, ಉದ್ಯೋಗ, ನಮ್ಮ ಮನೆ, ಗಂಡ, ಹೆಂಡತಿ, ಮಕ್ಕಳು, ಇದ್ರ ನಡುವೆನೆ ಬದುಕೋಣ. ಆದ್ರೆ ಈ ಜಗತ್ತು ಹೀಗಿದೆ, ಯಾವುದನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲವೋ, ಅದಕ್ಕಾಗಿ ಗೋಳಾಡಿಯೂ ಉಪಯೋಗ ಇಲ್ಲ. ಈ ನಡುವೆನೆ ಒಂದಿಷ್ಟು ಏನೋ ದೇವ್ರ ನಾಮಸ್ಮರಣೆ ಮಾಡೋಣ. ನಮ್ಮ ಧರ್ಮ, ನಮ್ಮ ಹಿನ್ನೆಲೆ ಅನುಗುಣವಾಗಿ ದೇವ್ರ ನಾಮಸ್ಮರಣೆ ಮಾಡೋಣ. ಒಂದಿಷ್ಟು ಮಹಾತ್ಮರ ಸೇವಾ ಮಾಡೋಣ. ಗುಡಿ, ಮಠ, ಕ್ಷೇತ್ರಗಳಿಗೆ ಸಂಚಾರ ಮಾಡೋಣ ಅನ್ನೋ ಎಚ್ಚರ ಮೂಡ್ಬೇಕಷ್ಟೆ. ಅಷ್ಟು ಮಾಡಿದ್ರೆ ಇದೆಲ್ಲ ಸಾರ್ಥಕವೇ. ಏನ್ ಮಾತು ಹೇಳ್ತಾನೆ ಅಂದ್ರೆ, ಭೀಷ್ಮಂದು ಹೇಳ್ಬೇಕಾಗಿದೆ. ಎತ್ತರ ಧರ್ಮಸುತೋ ರಾಜ ಗದಾಪಾಣಿರು ಬ್ರಕೋದರಃ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಿ ಸುಹೃತ್ ಕೃಷ್ಣ ಸ್ತತೋ ವಿಪತ್. ಈಗ ನಿಮ್ಮ ಮನೆಯಲ್ಲಿ ಆಪತ್ತು ಬಂತು, ನಮ್ಮ ಮನೆಯಲ್ಲೂ ಬಂತು, ನಿಮ್ಮ ಮನೆಯಲ್ಲೂ ಆಪತ್ತು ಬಂದಿದೆ, ಇವ್ರ ಮನೆಯಲ್ಲೂ ಬಂದಿದೆ, ಎಲ್ಲಾರ ಮನೆಯಲ್ಲೂ ಏನಾದ್ರು ಸಮಸ್ಯೆಗಳು ಬಂದೇ ಇವೆ. ಸಾವು ನೋವುಗಳು ಒಂದು ಕಡೆ, ಇನ್ನೊಂದು ಕಡೆ ಧನ ಕಳ್ಕೊಳ್ಳೋದು, ಸಂಕಟ, ಇನ್ಯಾರೋ ಶತ್ರುಗಳಿಂದ ತೊಂದರೆ, ಹಿತಶತ್ರುಗಳು, ಒಳಗೇ ಇರೋ ಶತ್ರುಗಳಿಂದ ತೊಂದರೆ. ಶತ್ರುಗಳು ಅಂತೂ ಹೊರಗಡೆ ದೇಶದ ಗಡಿ ಆಚೆ ನಿಂತಿರ್ತಾರಲ್ಲ ಕೆಲವರು ಕಟ್ಗೆ ಇಟ್ಕೊಂಡು, ಅವರು ಶತ್ರುಗಳು ಅಂತ ಘೋಷಿತರಾಗಿರ್ತಾರೆ. ಅವ್ರ ಜೊತೆ ಹೋರಾಡೋ ಒಂದು ಪರಣೆ. ಈ ಒಳಗೆ ಕೂತಿರ್ತಾರಲ್ಲ, ಇವ್ರ ಜೊತೆ ಹೆಂಗೆ ಹೋರಾಟ ಮಾಡೋದು ಅನಿವಾರ್ಯ. ವಿಚಾರ ಮಾಡೋಣ. ಧರ್ಮರಾಜನಿಗೆ ಆಪತ್ತು ಬಂತು ಅಂತ. ಧರ್ಮರಾಜ ಅಂದ್ರೆ ಅಂಥವನು ಎತ್ತರ ಧರ್ಮಸುತೋ ರಾಜ, ನಮ್ಮೆಲ್ಲರ ನ್ಯಾಯ, ನೀತಿ ಇತ್ಯಾದಿಗಳನ್ನ ತಕ್ಕಡಿಯಲ್ಲಿ ಹಿಡಿದು ತೂಗಿ ನಮ್ಮನ್ನು ಏನ್ ಮಾಡ್ಬೇಕು, ಎಲ್ಲಿ ಕಳಿಸ್ಬೇಕು ಅಂತ ಕಳಿಸೋವನು ಧರ್ಮರಾಜ, ಯಮಧರ್ಮ. ಅವನ ಮಗ ಈ ಧರ್ಮರಾಜ, ಅವನ ಅಂಶ ಹುಟ್ಟಿದವನು, ಅವ್ರ ರಾಜನಾಗಿದ್ದವನು. ಅಂಥ ಧರ್ಮರಾಜ ಅಲ್ಲಿದ್ದ. ಗದಾಪಾಣಿರು ಬ್ರಕೋದರಃ, ಅವನಿಗೆ ರಕ್ಷಕನಾಗಿ ಯಾರಿದ್ರು, ಅವನು ಬೆಂಗಾವಲಾಗಿ ಯಾರಿದ್ರು, ಗದೆ ಹಿಡ್ಕೊಂಡು ಭೀಮಸೇನ ನಿಂತಿದ್ದ. ಭೀಮಸೇನ ಅಂದ್ರೆ ಬಕ, ಹಿಡಿಂಬ ಮೊದಲಾದ ರಾಕ್ಷಸರನ್ನೆಲ್ಲ ಸದೆ ಬಡದವನು. ದುರ್ಯೋಧನನ ತೊಡೆ ಮುರಿದವನು, ಕೊಂದು ಹಾಕಿದವನು. ಜರಾಸಂಧನ 2 ದೇಹ ಅಡ್ಡಡ್ಡ ಸೀಳಿ ಅವನು ನಾಶ ಮಾಡಿದವನು. ದುಶ್ಯಾಸನ ಎದೆ ಸೀಳಿ ಆ ರಕ್ತವನ್ನು ಕುಡಿದಂತೆ ನಟನೆ ಮಾಡಿ ಜಗತ್ತಿಗೆಲ್ಲ ಭಯ ಬರೆಸಿದವನು. ಅಂಥ ಬಲಿಷ್ಠ ಭೀಮಸೇನ ಪಕ್ಕದಲ್ಲಿದ್ದ. ಇನ್ನೊಂದು ಕಡೆ ಅರ್ಜುನ ಇದ್ದಾನೆ, ಗಾಂಡೀವಿ, 3 ಲೋಕದ ಗಂಡ ಅಂತಾರ ಅವನು. ಪರಶಿವನನ್ನೇ ಮೆಚ್ಚಿಸಿ ಅವನಿಂದ ಪಾಶುಪತಾಸ್ತ್ರ ಪಡೆದವನು. ಕೃಷ್ಣನ ತಂಗಿ ಸುಭದ್ರೆಯನ್ನು ಮದುವೆ ಮಾಡಿಕೊಂಡ. ಅಂಥವ್ರು ಧರ್ಮರಾಜನಿಗೆ ಆ ಕಡೆ ಈ ಕಡೆ ತಮ್ಮಂದರಾಗಿದ್ದಾರೆ. ದ್ರೌಪದಿ ಅಂತ ಮಹಾಮಹಿಳೆ, ಮಹಾಪ್ರಾಜ್ಞರಾದ ಮಹಿಳೆ, ಅವರ ಹೆಂಡತಿ. ಇದೆಲ್ಲದಕ್ಕಿಂತ ಮಹತ್ವದ ಸಂಗತಿ ಅಂದ್ರೆ ಇವ್ರಿಗೆ ಗೆಳೆಯ ಯಾರು ಅಂದ್ರೆ ಕೃಷ್ಣ ಬೇಕಾದಾಗ ಇವ್ರಿಗೆ ಪಾಲಿಗೆ ಬರ್ತಿದ್ದ. ವನವಾಸಕ್ಕೆ ಹೋದ್ರೆ ಅಲ್ಲಿ ಬರ್ತಿದ್ದ. ಇವ್ರು ದ್ರೌಪದಿ ಸ್ವಯಂವರ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಇವರಿಗೆ ಗೊತ್ತಿರಲಿಲ್ಲ ಕೃಷ್ಣ ಬಂದಿದ್ದಾನೆ ಅಂತೇಳಿ, ಬಂದು ಅಲ್ಲಿ ಹಾಜರಾಗಿ ನಿಂತಿದ್ದ. ಇವ್ರಿಗೆ ಏನ್ ತೊಂದರೆ ಆದ್ರೂ ಕೃಷ್ಣ ಇದ್ದಾನೆ. ದ್ರೌಪದಿ ಮಾನ ಹೋಗೋ ಪ್ರಸಂಗದಲ್ಲಿ ಕೃಷ್ಣ ಇದ್ದಾನೆ, ದ್ರೌಪದಿ ಇದ್ದಾಳೆ, ನಕುಲ ಸಹದೇವರಿದ್ದಾರೆ, ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ. ಅಂಥ ಧರ್ಮರಾಜನಿಗೆ ಆಪತ್ತು ಬಂತು. ಇನ್ನು ನಮಗೆ ನಿಮಗೆ ಆಪತ್ತು ಬರೋದು, ಸಮಸ್ಯೆಗಳು ಬರೋದು ಯಾವ ದೊಡ್ಡ ಲೆಕ್ಕ? ನಮ್ಮ ಪಾಲಿಗೆ ಕೃಷ್ಣ ಇದ್ದಾನೆ, ಹಿಂದೂ ಇದ್ದಾನೆ, ಮುಂದೂ ಇದ್ದಾನೆ, ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ. ಕೃಷ್ಣನ್ ನೋಡೋ ಶಕ್ತಿ ನಮಗಿದೆಯಾ? ಇಲ್ಲ. ದ್ರೌಪದಿ ಅಂತ ಮಹಾತ್ಮಳು ಪತ್ನಿ ನಮಗಿದ್ದಾಳೆ? ಅಥವಾ ಹೋಗ್ಲಿ ನಾವು ಧರ್ಮರಾಜನಂತ ಮಹಾತ್ಮರಾಗಿದ್ದೀವ?
ಭೀಮಾರ್ಜುನರಂಥ ಶತ್ರುಗಳನ್ನು ಸದೆ ಬಡಿಯಬಲ್ಲಂಥ ತಮ್ಮಂದರಿದ್ದಾರೆ. ನಮ್ಮ ಯೋಗ್ಯತೆ ಅಂತದ್ದು. ಮತ್ತೆ ನಮಗೆ ಆಪತ್ತು ಬರೋದು ಏನು ಕಷ್ಟ? ಮಹಾಭಾರತ ಹೇಳ್ತದೆ ಒಂದು ಕಡೆ. ತುಂಬ ಗೋಳಾಡ್ತಾರೆ ಪಾಂಡವರು ಪಾಪ. ಅವರು ವನವಾಸದಲ್ಲಿ ಎಲ್ಲೆಲ್ಲೋ ಒಂದು ಕಡೆ ಈ ಯಜ್ಞ ಮಾಡ್ಲಿಕ್ಕೆ ಅಂತ ಕಟ್ಟಿಗೆ ಇಟ್ಕೊಂಡಿರ್ತಾರಲ್ಲ, ಯಾರು ಬ್ರಾಹ್ಮಣ ಯಜ್ಞ ಮಾಡ್ಲಿಕ್ಕೆ ಕಟ್ಟಿಗೆ ಇಟ್ಕೊಂಡಿರ್ತಾನೆ, ಆ ಕಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ಬಿಡ್ತದೆ ಒಂದು ಜಿಂಕೆ, ಅದು ಕೊಂಬಿನಲ್ಲಿ ಸಿಕ್ಕಿಸ್ಕೊಂಡು ಓಡಿ ಹೋಗ್ಬಿಡ್ತದೆ. ಇವರಾದ್ರೂ ಬೆನ್ನಟ್ಟಿ ಹೋಗ್ತಾರೆ, ಅದೆಲ್ಲೋ ಸಿಗೋದೇ ಇಲ್ಲ. ಕೊನೆಗೆ ನೀರು ಇಲ್ಲಂತ ಪರಿಸ್ಥಿತಿ ಬಂದಿರ್ತದೆ. ಆವಾಗ ನಕಲ ಸಹದೇವರು ಓಡಾಡ್ತಾರೆ, ನಮ್ಗೆ ಎಷ್ಟು ಕಷ್ಟಪಡ್ತಿದ್ದೀವಿ ನಾವು ರಾಜಕುಮಾರರಾಗಿ, ನಮಗೊಂದು ನೀರು ಸಿಗ್ತಿಲ್ಲ. ಎಲ್ಲಿ ನೀರಿದೆ ಅಂದ್ರೆ ದೊಡ್ಡ ಗಿಡ ಏರಿ ಅದ್ರ ತುದಿಯಲ್ಲಿ ನಿಂತು ಎಲ್ಲಿ ನಿಂತು ಸುತ್ತಮುತ್ತಲು ನೀರು ನಿಂತು ನೋಡೋ ಪ್ರಸಂಗ. ಅಷ್ಟು ಕಷ್ಟಪಡ್ತಿದ್ದಾರೆ. ಕಳೆದ ದಿವಸ ಅದನ್ನ ಹೇಳಿದೆ, ಕೈಯಲ್ಲಿ ಒಂದು ಕೆಲವು ಕಾಸು ಇಲ್ದೇನೆ 2 ಸಲ ಜೀವನದ ಮನೆಯಿಂದ ಹೊರಗೆ ಬಿದ್ದಿದ್ರು ಪಾಂಡವರು. ನಮಗಿಂತ ಕಷ್ಟ ಬರ್ತಿದೆಯಲ್ಲ ಯಾಕೆ ಅಂತ ಕೇಳಿದಾಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ತಾಪದಾಮಸ್ತಿ ಮರ್ಯಾದಾ ನನಿಮಿತ್ತಂ ನ ಕಾರಣಂ ಧರ್ಮಸ್ತು ವಿಭಜತ್ಯರ್ಥಾನ್ ಉಭಯೋ ಪುಣ್ಯ ಪಾಪಯೋಹೋ ಅಂತ. ಆಪತ್ತಿಗೆ ನಿರ್ದಿಷ್ಟವಾಗಿ ಇಂಥವ್ರಿಗೆ ಆಪತ್ತು ಬರಬೇಕು, ಈ ಜಾತಿಗೆ ಆಪತ್ತು ಬರಬೇಕು, ಈ ಜಾತಿಗೆ ಬರಬಾರದು, ಈ ಜಾತಿಯವರು ಯಾವತ್ತೂ ಸುಖಿಗಳಾಗೇ ಇರಬೇಕು, ಈ ಊರಿನವರು ಈ ದೇಶದವರು ಸುಖಿಗಳಾಗಿರ್ಬೇಕು, ಅವ್ರಿಗೇನು ಆಪತ್ತು ಬರಬಾರದು ಅಂತ ಏನಾದ್ರು ನಿಯಮ ಇದೆಯೇನು? ದೊಡ್ಡ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಬೇಕಾಷ್ಟು ದುಡ್ಡಿದ್ದವರು, ಸನ್ಯಾಸಿಗಳು, ಪಾಪ ಅವ್ರಿಗೂ ತೊಂದರೆ ಆಗಿರ್ತದೆ. ಏನೆಲ್ಲ ನಾನಾ ಥರ ತೊಂದರೆಗಳನ್ನ ಅವರು ಅನುಭವಿಸೇ ಇರ್ತಾರೆ. ಆಪತ್ತಿಗೆ, ತೊಂದರೆಗೆ ಒಂದೇನೋ ನಿರ್ದಿಷ್ಟ ಕಾರಣ ನಮಗೆ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ನನ್ನ ನಿಮಿತ್ತಂ ನ ಕಾರಣ. ಅದಕ್ಕೊಂದು ಮರ್ಯಾದೆನೂ ಇಲ್ಲ. ಯಾವ ಜಾತಿಗೂ ಬರ್ಬೋದು, ಗಂಡಿಗೆ ಬರ್ಬೋದು, ಹೆಣ್ಣಿಗೆ ಬರ್ಬೋದು, ಬಡವರಿಗೆ ಬರ್ಬೋದು, ಶ್ರೀಮಂತರಿಗೆ ಬರ್ಬೋದು. ಇದಕ್ಕೆ ಅದ್ರ ಹಿನ್ನೆಲೆ ಇರೋದೇನು? ಧರ್ಮಸ್ತು ವಿಭಜತ್ಯರ್ಥ. ಹಿಂದೆ ಪುಣ್ಯ ಮಾಡಿದ್ರೆ ಅದರ ಫಲವಾಗಿ ಇವತ್ತು ಸುಖ ಅನುಭವಿಸ್ತೀವಿ, ಹಿಂದೆ ಪಾಪ ಮಾಡಿದ್ರೆ ಅದರ ಫಲವಾಗಿ ಇವತ್ತು ದುಃಖ ಅನುಭವಿಸ್ತೀವಿ. ಇಷ್ಟೇ. ಇದು ಬಿಟ್ಟು ಪಾಂಡವರಿಗೆ ಆಪತ್ತು ಬರಬಾರ್ದು ಅಂತ ಪಾಂಡವರು ಅನ್ಕೊಳ್ಳೋದು, ನಳಮಹಾರಾಜ ದಮಯಂತಿ ಅಂತವ್ರು ನಮ್ಗೆ ಆಪತ್ತು ಬರಬಾರ್ದು ಅಂತ ಆ ಗಂಡ ಹೆಂಡತಿ ಇಬ್ರು ಅನ್ಕೊಳ್ಳೋದು, ಮತ್ತು ಅವ್ರನ್ನ ನಾವಿನ್ನೇನು ಕಡಿಮೆ ಅಂತ ನಾವೆಲ್ಲರೂ ಸೇರಿ ನಮ್ಗೆ ಆಪತ್ತು ಯಾಕೆ ಕೊಟ್ರಿ ಅಂತ ದೇವ್ರ ಮೇಲೆ ಏನಾದ್ರು ಕೋರ್ಟಿನ ಕೇಸ್ ಹಾಕೊಂಡಿದ್ದೇವ? ನಮ್ಗೇನಾದ್ರು ಸಮಸ್ಯೆ ಬರಬಾರ್ದು ಅಂತ ಏನು ಯಾರನ್ನ ಕೇಳುವರಿದ್ದೇವೆ? ಇದು ಜಗತ್ತಿನ ವ್ಯವಸ್ಥೆ. ಇದು ಒಂದ್ಸರಿ ಅನಿಸ್ತದೆ, ಪ್ರಾಣಿ ಪಕ್ಷಿಗಳ ಜನ್ಮ ಇದೆ. ನಾನು ಅವತ್ತು ಹೇಳಿದೆ, ಒಂದು ಗಿಡದ ದೇಹಕ್ಕೂ ನಮ್ಮ ದೇಹಕ್ಕೂ ಏನು ವ್ಯತ್ಯಾಸ ಇಲ್ಲ. ಪ್ರಾಣಿ ಪಕ್ಷಿಗಳ ಜನ್ಮ ನೋಡೋಣ, 100 ಮನುಷ್ಯ ಹೆರುವುದು ಅವನ ಜೀವಮಾನದಲ್ಲಿ ಒಂದು ಹೆಣ್ಣು, ಈಗೆಲ್ಲ 2, 3 ಅಷ್ಟೇ ಹೆರ್ತಿರ್ತಾರೆ. ಇವತ್ತಿಗೂ ಅನೇಕ ಪಕ್ಷಿಗಳು, ಪ್ರಾಣಿಗಳೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅದ್ರ ಸಂತಾನನೇ ಹಾಗೆ 100 ಸಂಖ್ಯೆಯಲ್ಲಿ ಹೆರುವ ಪ್ರಾಣಿಗಳಿವೆ. ಆದರೆ ಉಳಿಯುವ ಎಷ್ಟು ಅದರಲ್ಲಿ? ಎಷ್ಟು ಭಯಾನಕ ಈ ಜೀವನ! ಭಯಾನಕ ಅಂದ್ರೆ ಏನರ್ಥ? ಜೀವನದ ವ್ಯವಸ್ಥೆನೇ ಆ ಥರ. ಹೆತ್ತದ್ದೆಲ್ಲ ಉಳಿಯೋದಿಲ್ಲ. ಯಾವುದೋ ಪ್ರಾಣಿಗಳ ಬಲಿಯಾಗಿ, ಇನ್ಯಾವುದೋ ಪ್ರಾಣಿಯ ಬಾಯಿಗೆ ಬಲಿಯಾಗಿ ಹೋಗ್ತದೆ. ದೊಡ್ಡವಾಗಿ ಉಳಿಯುವ ಹೊತ್ತಿಗೆ ಕೆಲವೇ ಉಳಿದಿರ್ತವೆ. ಇದು ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು, ಮೀನು, ನೀರಿನಲ್ಲಿ ಮೀನಿವೆ, ಆಕಾಶದಲ್ಲಿ ಪಕ್ಷಿಗಳಿವೆ, ಇಲ್ಲಿ ನಮ್ಮ ಸುತ್ತಮುತ್ತ ನಡೆದಾಡುವಂತಹ ಪ್ರಾಣಿಗಳಿವೆ. ಎಲ್ಲದಕ್ಕೂ ಇದು ಸಮಾನ. ಮನುಷ್ಯನಿಗೂ ಅಷ್ಟೇ. ವಸ್ತುತಃ ಮನುಷ್ಯನ ಜೀವನ ತತ್ವಜ್ಞಾನ ಅಂತ ಒಂದು ಗಳಿಸಿದ್ರೆ ಪ್ರಾಣಿಗಳ ಜೀವನಕ್ಕಿಂತ ಪಕ್ಷಿಗಳ ಜೀವನಕ್ಕಿಂತ ದೊಡ್ಡದೇ ಹೊರತು, ಅದಿಲ್ಲದೆ ಹೋದ್ರೆ ಒಂದು ಗಿಡ ಮರಗಳ ಜನ್ಮಕ್ಕೂ, ಒಂದು ಸಸ್ಯದ ಜನ್ಮಕ್ಕೂ, ಒಂದು ಯಾವುದೋ ಅಮೀಬಾ, ಮತ್ತೊಂದು ಯಾವುದೋ ಸೂಕ್ಷ್ಮವಾದ ಶಿಲೀಂಧ್ರಗಳು, ಅದರ ಜೀವನಕ್ಕೂ ಇದರ ಜೀವನಕ್ಕೂ ಏನು ವ್ಯತ್ಯಾಸ ಇಲ್ಲ. ಹುಟ್ಟುತ್ತಾನೆ, ಸಾಯ್ತಾನೆ ಅಷ್ಟೇ. ಒಂದು ಮರ ನಿಂತು ನೋಡ್ತಾ ಇದ್ರೆ, ಒಂದು ನಾವೇ ನೆಟ್ಟ ಮರ ನೋಡ್ತಿರೋಣ, ದಿವಸ ಅದ್ರ ಎಲೆಗಳೊಂದಿಷ್ಟು ಕಿತ್ತು ಬೀಳ್ತವೆ. ಕೆಲವು ಮರಗಳು 50 ವರ್ಷ, 60 ವರ್ಷ, 3000 ವರ್ಷ ಬದುಕುವ ಮರಗಳಿವೆ. ನಾವೇ ನೋಡುವಂತೆ ಕೆಲವು 4-5 ತಿಂಗಳು, ಒಂದು ತಿಂಗಳಿನ ಅವರೆಕಾಯಿ ನಮ್ಮ ಕಣ್ಣೆದುರಿಗೆ ಹುಟ್ಟುತ್ತದೆ, ಕಣ್ಣೆದುರಿಗೆ ಸತ್ತೋಯ್ತು. ಮತ್ತೆ ಏನು ಮನುಷ್ಯನ ಜನ್ಮ? ಅದಕ್ಕಿಂತ ಹೆಚ್ಚಿಂದ ಏನು? ಅದರಲ್ಲೇನಾದ್ರೂ ತತ್ವಜ್ಞಾನ ಗಳಿಸಿದ್ರೆ, ಒಂದಿಷ್ಟು ಆಚಾರ ವಿಚಾರ ಶೀಲ ಇಟ್ಕೊಂಡು ಬದುಕಿದ್ರೆ, ಧರ್ಮವಂತನಾಗಿ ಬದುಕಿದ್ರೆ ಒಂದಿಷ್ಟು ಅದಕ್ಕೆ ಲಾಭ ಅಷ್ಟೆ. ಅದು ಬಿಟ್ಟರೆ ಇನ್ನೇನು ಲಾಭವೂ ಕೂಡ ಅವನಿಗಿಲ್ಲ. ಇಷ್ಟು ಮನುಷ್ಯನ ಜೀವನ ಅಶಾಶ್ವತ. ಆದ್ರಿಂದ ಆಪತ್ತಿಗೆ ಹೆದರಬೇಡ ಅಂತ ಧರ್ಮರಾಜ ಬಂದು ಕೂತಾಗ ಅವನಿಗೆ ಇವನು ಉಪದೇಶ ಮಾಡಿದ, ಈ ಭೀಷ್ಮ. ಅಲ್ಲೊಂದು ಶ್ಲೋಕ ಹೀಗೆ ಕೇಳಿ ಬರ್ತದೆ, ನಶ್ಯಸ್ಯ ಕರಿಹಿಚಿದ್ರಾಜನ್ ಪುಮಾನ್ ವೇದ ವಿಧಿಸ್ಥಿತಂ ಯದ್ವಿಜಿಜ್ಞಾಸಯಾ ಯುಕ್ತಾಹ ಮುಷ್ಯಂತಿ ಕವಯೋಪಿಚ. ಪರಮಾತ್ಮನ ಸಂಕಲ್ಪ ಏನು? ಯಾವಾಗ ಯಾರನ್ನು ಹುಟ್ಟಿಸ್ತಾನೆ, ಯಾವಾಗ ಯಾರನ್ನು ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಇಡ್ತಾನೆ, ಬದುಕಿಸಿರುವಾಗ ಎಷ್ಟು ವರ್ಷ ಕಾಲ ಬದುಕಿಸ್ತಾನೆ, ಹೇಗೆ ಬದುಕಿಸ್ತಾನೆ,
ಇದೆಲ್ಲವೂ ಕೂಡ ಅವನ ಆಲೋಚನೆ ಏನಿದೆ ಅದು ನಮ್ಗೆ ಯಾರಿಗಾರು ತಿಳಿತದ? ಏನೂ ತಿಳಿಯೋದಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳು ಅವನ ಸಂಕಲ್ಪ ತಿಳಿಯದೆ ಒದ್ದಾಡಿ ಹೋಗ್ತಾರೆ. ಅದರಿಂದ ಈಗ ನಾವೇನ್ ಮಾಡಬೇಕು? ತಸ್ಮಾತ್ ಜಗದ್ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುಹಿತೋ ನಾಥಾಹ ನಾಥ ಪಾಹಿ ಪ್ರಜಾವಿಭೋಹ. ಜಗತ್ತೆಲ್ಲ ಭಗವಂತನ ಅಧೀನ ಅಂತ ತಿಳ್ಕೊ. ನಿನ್ ಪಾಲಿಗೆ ಬಂದು ಕರ್ತವ್ಯ ಮಾಡು. ನಿನ್ ಪಾಲಿಗೆ ಒಂದು ಕರ್ತವ್ಯ ಏನು? ಧರ್ಮರಾಜನಿಗೆ ರಾಜ್ಯಭಾರ ಮಾಡೋದು. ನಮಗೆಲ್ಲ ರಾಜ್ಯಭಾರ ಮಾಡ್ಬೇಕಾದ ಕರ್ತವ್ಯ ಏನಿಲ್ಲ. ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಂಡ್ರೆ ಸಾಕಾಗಿದೆ. ನಮ್ಮ ಕುಟುಂಬ ಒಂದಿಷ್ಟೇನೋ ನಮ್ದು ಸಣ್ಣ ಪುಟ್ಟ ಆಸ್ತಿ ಪಾಸ್ತಿ ಅದೊಂದಿಷ್ಟು ಮೇಂಟೈನ್ ಮಾಡಿದ್ರೆ ಸಾಕು. ಅದೇ ದೊಡ್ಡದು ನಮ್ದು. ಹಾಗೆ ನಮ್ಮ ಕರ್ತವ್ಯ ಮಾಡೋದು. ಯಾರ ಪಾಲಿಗೆ ಏನು ಕರ್ತವ್ಯ ಬಂದಿದೆಯೋ ಅದನ್ನು ಮಾಡೋದಷ್ಟೇ ಇರೋದು ನಮಗೆ. ಭೀಷ್ಮ ಹೀಗೆ ಹೇಳಿದಂತೆ. ಭೀಷ್ಮ ಈ ತರ ಹೇಳ್ತಾ ಹೇಳ್ತಾ ಆ ಉತ್ತರಾಯಣ ಕಾಲ ಬಂತು. ಆವಾಗ ಮನಸ್ಸಿನ ತನ್ನ ಮಾತು ನಿಲ್ಲಿಸಿದ. ಅವನು ಮಾತು ನಿಲ್ಲಿಸಿ ತನ್ನ ಎದುರಿಗೆ ನಿಂತಿದ್ದಲ್ಲ ಕೃಷ್ಣ, ಅವನು ನೋಡ್ತಾ ಸ್ತಬ್ಧನಾದ. ಧ್ಯಾನ ಮಾಡಿ ಮಾಡಿ ಪಾಪ ಎಲ್ಲ ಕಳ್ಕೊಂಡಿದ್ದ. ಅಷ್ಟೊತ್ತಿಗೆ ಆಯುಧ ನೋವೆಲ್ಲ ಹೋಗಿತ್ತು. ಎಷ್ಟು ಥರದ ಆಯುಧಗಳೆಲ್ಲ ಮೈಗೆ ಚುಚ್ಕೊಂಡಿದ್ವು, ಅದು ನೋವೆಲ್ಲ ಹೋಗಿತ್ತು. ಭೀಷ್ಮ ಅವನನ್ನು ನಾನಾ ಥರದ ಸ್ತೋತ್ರ ಮಾಡಿದ. ಯುದ್ಧ ಕಾಲದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕೃಷ್ಣ ಬಂದಿದ್ದಲ್ಲ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಆ ಥರದೆಲ್ಲ ನೆನಪು ಮಾಡಿಕೊಂಡು ಒಂದ್ಸರಿ ಅವನು ತನ್ನ ಪ್ರಾಣಾಯಾಮ ಮಾಡಿದ. ಆ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡಿದ. ಶರತಲ್ಪದಲ್ಲಿ ಮಲಗಿದ್ದಾನೆ, ಪ್ರಾಣ ಸ್ತಂಭಿಸಿ ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡಿದ. ಮನೆಯಿಂದ ಹೊರಗೆ ಹೋಗ್ತೀವಲ್ಲ ಬೇಕಾದಾಗ, ಮನೆಗೆ ಬೇಕಾದಾಗ ಒಳಗೆ ಬರ್ತೀವಲ್ಲ, ಅಷ್ಟು ಸುಲಭವಾಗಿ ಜ್ಞಾನಿಗಳು ಶರೀರದಿಂದ ಒಳಗೆ ಹೋಗ್ತಾರೆ, ಒಳಗೆ ಬರ್ತಾರೆ. ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡೋದು ಅಂದ್ರೆ ಅದು. ನನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತೇನೆ, ಶರೀರವನ್ನು ಬಿಟ್ಟು ಎದ್ದು ಹೋಗಿಬಿಡ್ತಾರೆ. ಏನಾಯ್ತು ಅಂದ್ರೆ ಅವನ ಶರೀರ ಪರಿತ್ಯಾಗ ಮಾಡಿದಾಗ ಸುತ್ತಮುತ್ತಿದ್ದವರು ಸ್ತಬ್ಧ ಆಗಿಬಿಟ್ರು. 500-600 ವರ್ಷದ ಬದುಕಿದ ಮಹಾಚೇತನ ಭೀಷ್ಮ ಅಂದ್ರೆ. 300 ವರ್ಷ ಶಾಸ್ತ್ರ ಓದಿದ್ದ, 200 ವರ್ಷ ಶಸ್ತ್ರ ಓದಿದ್ದ ಅವನು. ಬೃಹಸ್ಪತಿ, ಪರಶುರಾಮ, ಶುಕ್ರಾಚಾರ್ಯ ಅಂತವ್ರ ಹತ್ರಲ್ಲ. ಆಗಿನ ಕಾಲದಲ್ಲಿ ಅತಿ ದೊಡ್ಡ ಪಂಡಿತ. ಅವನೇನು ಉಪದೇಶ ಮಾಡಿದ ಅಂತ ಕೇಳಿದ್ರು, ಎಲ್ಲರೂ ಮೌನ ಆಗಿಬಿಟ್ರು. ಆಕಾಶದಲ್ಲಿ ದೇವ ವಾದ್ಯಗಳು ಮೊಳಗಿದವು. ಧರ್ಮರಾಜ ಅವನ ಮುಂದಿನ ಕ್ರಿಯೆಗಳನ್ನೆಲ್ಲ ಮಾಡಿದ. ಮುಂದೆ ಈ ಪಾಂಡವರು ರಾಜ್ಯಭಾರ ಮಾಡಿದರು. ರಾಜ್ಯಭಾರ ಮಾಡಿದ ಮೇಲೆ ಆ ಪಾಂಡವರಿಗೆ ನಾನು ಕಳೆದ ದಿವಸ ಹೇಳಿದೆ, ಪಾಂಡವರಲ್ಲಿ ನಡುವಿನ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗನೇ ಪರೀಕ್ಷಿತ್. ಒಂದು ಹಂತದಲ್ಲಿ ಆ ಪರೀಕ್ಷಿತ್ ರಾಜನಾದ. ಪಾಂಡವರು ಎಲ್ಲ ಬಿಟ್ಟು ಮುಂದೆ ಹೊರಟರು. ಯಾಕಂದ್ರೆ ಕೃಷ್ಣನು ತನ್ನದೆಲ್ಲ ಜೀವನದ ಅವತಾರ ಕಾರ್ಯ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟು ನಿಂತ. ಅವನೇನ್ ಮಾಡಿದ? ಭಾಗವತ ಯಾಕೆ ಪ್ರಾರಂಭ ಕಂಡಿತು ಅನ್ನೋದು ಈ ಮೊದಲನೇ ಸ್ಕಂದದ ಕೊನೆಗೆ ಹೀಗೆ ಕಾಣಿಸ್ತದೆ. ತಮ್ಮ ಪೂರ್ವಜರು ಹೇಗೆ ನಡೆದ್ರು ಹಾಗೆ ಇವನು ನಡೆದ. ಬೇಕಾಷ್ಟು ಯಜ್ಞ ಇತ್ಯಾದಿಗಳನ್ನು ಮಾಡಿದ. ಒಂದ್ ಕಡೆ ಎಲ್ಲೋ ಹೊರಟಿದ್ದ. ಸಾಮ್ರಾಜ್ಯ ಎಲ್ಲ ಸರಿಯಾಗಿದೆಯೋ ಇಲ್ಲೋ, ಧರ್ಮದ ಮಾರ್ಗದಲ್ಲಿ ಇದೆಯೋ ಇಲ್ಲೋ ನೋಡ್ಬೇಕು ಅಂತ ಹೊರಟಿದ್ದ. ಒಂದ್ ಕಡೆ ಕಲಿ ಕಾಣಿಸಿದ ಅವನಿಗೆ. ಆ ಕಲಿಯನ್ನ ಕಂಟ್ರೋಲ್ ಮಾಡುವಂತ ಪ್ರಸಂಗ ಬಂತು. ಇದು ನಾವು ಹಿಂದೆ ನೋಡಿದ್ದೇವೆ. ಈ ಪ್ರಸಂಗದಲ್ಲಿ ಇನ್ನೊಂದ್ಸರಿ ಹೇಳ್ತಿದ್ದೇನೆ ಅಷ್ಟೇ. ಸ್ವಲ್ಪ ಅಷ್ಟೇ ಸೂಕ್ಷ್ಮ ಕಥೆ ಹೇಳಿದ್ರು ಅವ್ರು ಹೇಳೋರು, ಆ ಶೌನಕರು. ಆವಾಗ ಈ ಸೂತ ಪುರಾಣಿಕರು ಸೂಕ್ಷ್ಮ ಕಥೆ ಹೇಳಿದ್ರು. ಶೌನಕರು ಅದ್ಯಾಕೆ ಬಹಳ ಸೂಕ್ಷ್ಮವಾಗಿ ಹೇಳಿದ್ರಲ್ಲ, ಸ್ವಲ್ಪ ವಿವರವಾಗಿ ಹೇಳ್ರಿ ಕಥೆ ಅಂತ ಬಿಡ್ಲಿಲ್ಲ ಅವರು. ಕಿಮನ್ನೇ ರಸದಾಲಾಪೈಹಿ ಆಯುಷೋ ಯದಸವ್ಯಯ. ನೀವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರೆ ನಾವು ಸೂಕ್ಷ್ಮ ಕೇಳಿ ಸುಮ್ಮನೆ ಆಗಿಬಿಡ್ತೇವೆ. ಮತ್ತೆ ನಿಮ್ದು ಪ್ರವಚನ ಮುಗಿದ ಮೇಲೆ ಮತ್ತೆ ನಾವು ಮತ್ತೆ ಯಥಾ ಪ್ರಕಾರ ಹಾಳು ಹರಟೆ, ಇನ್ನೊಬ್ಬರು ನಿಂದನೆ, ಇದರಲ್ಲೇ ನಮ್ಮದು ಮುಗಿದು ಹೋಗ್ತದೆ. ಬೇಡ, ಆಯುಷ್ಯ ವ್ಯರ್ಥವಾಗಿ ಹೋಗ್ತದೆ. ಹಾಳು ಹರಟೆ ಬೇಡ. ಅನೇಕ ಸರಿ ನಾವು ನೀವು ಅನ್ಕೊಂಡಿದ್ದೆ. ಪ್ರಾಯ ನಿಮ್ಮ ಜೀವಮಾನದಲ್ಲಿ 2 ಭಾಗ ಕಳೆದಿದೆ. ಇನ್ನೊಂದು ಭಾಗ ನಮ್ದು ನಿಮ್ದು ಉಳಿದಿದೆ. ಇನ್ನು ಕೆಲವ್ರದ್ದು ಇನ್ನೂ ಹೆಚ್ಚು ಉಳಿದಿದೆ, ಇನ್ನು ಕೆಲವ್ರದ್ದು ಕಡಿಮೆ ಉಳಿದಿರ್ಬೋದು. ಯಾವಾಗ ಯಾರು ಹೋಗ್ತಾರೋ ಗೊತ್ತಿಲ್ಲ. ಅಂತೂ ನಾನು ನೀವು ಪರಸ್ಪರ ಉದ್ದೇಶಿಸಿ ಮಾತಾಡ್ಕೊಂಡಿದ್ದು 2 ಭಾಗ ಹೋಗಿದೆ ನಮ್ಮದು, ಇನ್ನೊಂದು ಭಾಗ ಉಳಿದಿದೆ. ಹಾಗಿರುವಾಗ ವ್ಯರ್ಥವಾದ ಮಾತುಗಳು ಬೇಡ. ಏನಾದರೂ ಒಂದು ಭಗವಂತನ ಕುರಿತಾದ ಮಹತ್ವದ ಸಂಗತಿಯನ್ನು ಶ್ರವಣ ಮಾಡೋಣ. ನೀವು ಸಂಕೋಚ ಮಾಡದೆ, ಏನು ಬೇಸರ ಮಾಡಿಕೊಳ್ಳದೆ ಭಾಗವತನ ವಿಸ್ತಾರವಾಗಿ ಹೇಳ್ರಿ ಅಂತ ಶೌನಕರು ಕಳೆದ ದಿವಸ ಹೇಳಿದೆ. ಅವ್ರು ಬ್ರಾಹ್ಮಣ, ಪ್ರವಚನ ಮಾಡ್ಲಿಕ್ಕೆ ಕೂತವನು ರಥ ಹೊಡೆಯುವ ಜಾತಿಯವರು. ಅವನಿಗೆ ಆ ಮಾನ್ಯತೆ ಕೊಟ್ಟಿದ್ದರು. ಜಾತಿ, ಮಡಿ, ಮೈಲಿಗೆ, ಶೀಲ ಅವೆಲ್ಲ ಒಂದ್ ಕಡೆ, ಜ್ಞಾನದ ಬೆಲೆ ಮತ್ತೊಂದು ಕಡೆ. ಜ್ಞಾನಕ್ಕೆ ಬೆಲೆ ಕೊಡ್ತಿದ್ರು ಅಂತ ಮೊನ್ನೆ ದಿವಸ ಹೇಳಿದ್ದೆ. ನಮ್ದೆಲ್ಲರದು ಆಯುಷ್ಯ ಹೌದು, ಆದ್ರೆ
ಇವತ್ತು ನಾವೇನ್ ಮಾಡಿದ್ದೀವಿ ಅಂದ್ರೆ ಇಹೋಪವಿಭೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ ನಕಶ್ಚಿನ್ ಮ್ರಿಯತೆ ತಾವತ್ ಯಾವ ಆಸ್ತೆ ಇಹಾಂತಕಃ. ಇಲ್ಲಿ ನಾವು ಭಗವಂತನಾದ ಅಂತಕನನ್ನು ಕರೆದಿದ್ದೀವಿ. ಅಂತಕ ಅಂದ್ರೆ ಯಮ ಅಲ್ಲ, ಯಮ ಅಂತ ಬೇರೆ ಕಡೆ ಎಲ್ಲ ಕಾಣಿಸ್ತದೆ. ಅಂತಕ ಅಂದ್ರೆ ನರಸಿಂಹ, ಅವನನ್ನು ಇಲ್ಲಿ ಕರೆದಿದ್ದೀವಿ. ನಮ್ಮೆಲ್ಲರದು ಆಯುಷ್ಯ ಹೌದು, ಮತ್ತು ನಡುವೆ ಏನಾರು ಆಗಿಬಿಟ್ರೆ ಈ ಪ್ರವಚನಕ್ಕೆ ಭಂಗ ಬರ್ತದಲ್ಲ, ಹಾಗಾಗದೇ ಇರಲಿ ಅಂತ ನರಸಿಂಹನನ್ನು ಪ್ರಾರ್ಥನೆ ಮಾಡಿದ್ದೀವಿ. ಅವನು ಇಲ್ಲಿರುವಷ್ಟು ಕಾಲವೂ ಏನೂ ಯಾರಿಗೂ ಆಗೋದಿಲ್ಲ, ಯಾರಿಗೂ ಸಾವು ನೋವು ಏನು ಬರೋದಿಲ್ಲ. ಏತದರ್ಥಂ ಹಿ ಭಗವಾನ್ ಆಹೂತಃ ಪರಮರ್ಷಿಭಿ. ಅದಕ್ಕಾಗಿ ನರಸಿಂಹನನ್ನು ಪೂಜೆ ಮಾಡಿಟ್ಟಿದ್ದೀವಿ. ನೀವು ಭಾಗವತದ ಶ್ರವಣ ಮಾಡಿಸ್ತಾ ಹೋಗ್ರಿ, ನಾವು ಅದನ್ನೆಲ್ಲ ಪಾನ ಮಾಡ್ತೀವಿ ಅಂತ ಅವರು ಹೇಳಿದರು. ಯಾಕೆ ಅಂದ್ರೆ ಮಂದಸ್ಯ ಮಂದ ಪ್ರಜ್ಞಸ್ಯ, ಮನುಷ್ಯನ ಸ್ವಭಾವ ಎಂಥದ್ದು ಹಿಂದೆ ಬಂತು, ಈಗಾಗಲೇ ಒಂದ್ಸರಿ ಇವತ್ತಿನ ಆರಂಭದಲ್ಲಿ ಬಂತು. ಇವನು ಪ್ರಜ್ಞಾ, ಇವನು ವಿವೇಕ ಅನ್ನೋದೇ ಬಹಳ ಮಂದ, ಬಹಳ ವೀಕ್ ಇವನ್ ಮೈಂಡ್. ಮಂದ ಆಯುಷ್ಯ ಬಹಳ ಕಡಿಮೆ. ನಿದ್ರೆಯ ಹ್ರಿಯತೆ ನಕ್ತಂ. ನಮ್ದು ಸರಿ ನಾವು ಆಲೋಚನೆ ಮಾಡಬೇಕು, ನಮ್ಮ ರಾತ್ರಿ ಹೇಗೆ ಕಳೀತದೆ ಅಂದ್ರೆ ನಿದ್ರೆಯಲ್ಲಿ ಕಳೆದು ಹೋಗ್ತದೆ. ಪ್ರಾಯ 7-8 ತಾಸು ಎಲ್ಲರೂ ನಿದ್ದೆ ಮಾಡ್ತೀವಿ, 6, 7, 8. ಮಕ್ಕಳು ಇನ್ನೂ ಹೆಚ್ಚು ನಿದ್ದೆ ಮಾಡ್ತಾರೆ, ಅಂತೂ ನಿದ್ರೆಯಲ್ಲಿ ಕಳೀತದೆ. ಅದ್ರದೊಂದು ಸರಾಸರಿ ಹೇಳ್ತಾರೆ, ಆಮೇಲೆ ನೀವೆಲ್ಲರೂ ಚೆಕ್ ಮಾಡಿ ನೋಡಿರ್ಬೇಕಾದ್ರೆ ಅಂತರ್ಜಾಲದಲ್ಲಿ. ಬಾಲ್ಯದಿಂದ ಆರಂಭಿಸಿ ಸಾಯುವವರೆಗೆ ಎಷ್ಟು ನಿದ್ದೆ ಮಾಡ್ತಾನೆ ಅಂದ್ರೆ ಸುಮಾರು 40-45% ಅಷ್ಟು ನಿದ್ರೆಯಲ್ಲೇ ಒಂದು ಸಮಯ ಕಳೆದು ಹೋಗ್ತದೆ. ನಿದ್ರೆ ಅಥವಾ ಆಯಾಸ, ಏನೂ ಮಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಕಳೆದು ಹೋಗ್ತದೆ. ಹಗಲು ಬಂದಾಗ ಭಗವಂತನ ಕುರಿತು ಶ್ರವಣ ಮಾಡೋಣ ಅಂದ್ರೆ ಹಗಲು ಹೊತ್ತಿನಲ್ಲಿ ಅರ್ಥಕರ್ಮವೇ. ದುಡ್ಡು ಯಾರು ಗಳಿಸೋರು, ಮತ್ತು ದುಡ್ಡು ಇಲ್ಲದೆ ಊಟಕ್ಕೆ ಹಾಕೋರು ಯಾರು, ಕುಟುಂಬ ಪೋಷಣೆ ಮಾಡೋರು ಯಾರು, ವ್ಯಾಪಾರ ಉದ್ಯೋಗ ಅದರಲ್ಲಿ ಕಳೆದು ಹೋಗ್ತದೆ. ದಿವಾಚಾಪಿ ಅರ್ಥಕರ್ಮವಿಹಿ. ಅದಕ್ಕಾಗಿ ವಿಸ್ತಾರವಾಗಿ ಕಥೆ ಹೇಳ್ರಿ, ನಾನು ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಧರ್ಮರಾಜ್ ಈ ಪರೀಕ್ಷಿತ ಪಾಂಡವರ ಮೊಮ್ಮಗ ಸಂಚಾರ ಮಾಡ್ತಿದ್ನಲ್ಲ, ಅಲ್ಲಿ ಒಂದ್ ಕಡೆ ಒಂದು ಆಶ್ಚರ್ಯಕರ ಸಂಗತಿ. ಅಲ್ಲಿ ಒಂದ್ ಕಡೆ ಒಂದು ಎತ್ತು, ಒಂದು ಆಕಳು, ಅವು ಗೋಳಾಡ್ತಾ ಇದ್ದವು. ಒಬ್ಬ ದುಷ್ಟ ರಾಜ ಅದನ್ನು ಹೊಡಿತಿದ್ದ. ರಾಜನಿಗಾಗಿರ್ಬೇಕಾದ ಯೋಗ್ಯತೆ, ಧರ್ಮ ಪ್ರಜ್ಞೆ, ವಿವೇಕ ಏನೂ ಇಲ್ಲ ಅವನಿಗೆ. ಅದನ್ನ ಹೊಡಿತಿದ್ದ. ಆ ಆಕಳು ಅಂದ್ರೆ ಯಾವುದೊಂದು ಭೂಮಿ, ಅದು ಈ ಭೂಮಿಯೇ ಆಕಳು. ಎತ್ತು ಅಂದ್ರೆ ಯಾರು? ಧರ್ಮದ ಅಭಿಮಾನಿ ಯಮದೇವ, ಅವನೇ ಎತ್ತು. ಅವನಿಗೆ 4 ಕಾಲು ಮೂಲತಃ, ಆದ್ರೆ ಆಗ ಒಂದೇ ಕಾಲಿತ್ತು. ಕುಂಠಿತ ಪಾಪ ಒದ್ದಾಡ್ತಿದ್ದ ಅವನು. ಭೂಮಿ ಹತ್ರ ನಿಂತಿದ್ದಾನೆ, ಅವಳು ಅಳ್ತಾ ಇದ್ಲು. ಯಾಕೆ ಅಳ್ತಾ ಇದ್ದಿ, ಏನಾಯ್ತು ಅಂತ ಇವನು ಕೇಳಿದ. ಕಲಿಯುಗದ ಪ್ರಭಾವ ಹೆಚ್ಚಾಗಿದೆ, ಅದರಿಂದ ನಾನು ಗೋಳಾಡ್ತಿದ್ದೇನೆ ಅಂತ ಅವಳು ಎಲ್ಲ ಕಡೆ ಹೇಳಿದ್ಲು. ಅಲ್ಲಿಗೆ ಆ ಆಕಳು ಮತ್ತು ಎತ್ತು ಮಾತಾಡ್ಕೋತಿದ್ದಾಗ ಇವನು ಬಂದ ಈ ಪರೀಕ್ಷೆಯಲ್ಲಿ. ದಂಡಹಸ್ತಂ ಚ ವೃಷಲಂ ದದೃಶೇನ್ ನೃಪಲಾಂಛನಂ. ತಲೆ ಮೇಲೆ ಕಿರೀಟ, ಕೈಯಲ್ಲಿ ಖಡ್ಗ ಎಲ್ಲ ಇದೆ, ಆದ್ರೆ ನೀಚ ರಾಜ, ಏನು ಯೋಗ್ಯತೆ ಇಲ್ಲದ ರಾಜ. ಅವನ ಯಾರನ್ನು ಕಲಿ ಈ ಭೂಮಿಯನ್ನ ಮತ್ತು ಧರ್ಮವನ್ನ ಹೊಡಿತಿದ್ದಾನೆ. ಪಾಪ ಹೆದರಿ ಮಲಮೂತ್ರ ವಿಸರ್ಜನೆ ಮಾಡ್ತಿರ್ತದ ಎತ್ತು. ಅದನ್ನೆಲ್ಲ ನೋಡಿದಾಗ, ಯಾರು ನೀನು? ನನ್ನ ಆಡಳಿತದ ರಾಜ್ಯ ಇದು, ಇಲ್ಲಿ ಯಾಕೆ ಆ ಗೋವನ್ನ ಮತ್ತೆ ಹಸುವನ್ನ ಹಿಂಸಿಸ್ತಾ ಇದ್ದಿ? ಏನು ದೊಡ್ಡ ರಾಜನಂತೆ ವೇಷ ಬೇರೆ ಹಾಕೊಂಡಿದೆ, ಏನ್ ನಿಂದು ಅಂತ ಇವನು ದಬಾಯಿಸಿದ. ಅವನು ಈ ಪರೀಕ್ಷಿತ ಅದನ್ನು ಸಹಿಸಿಕೊಳ್ಳಿಲ್ಲ. ಮತ್ತೆ ಆವಾಗ ಧರ್ಮವೇ ಹೇಳಿತು, ನೀನು ಇಲ್ಲಿದ್ದೀ ಆದ್ರಿಂದ, ಪಾಂಡವರ ಮೊಮ್ಮಗನಾಗಿ ನೀನು ಇದ್ದೀ ಆದ್ರಿಂದ ಧರ್ಮದ ಆಡಳಿತ ನಡೆದಿತ್ತು. ಆದರೆ ಈಗೊಂದು ಇಂಥ ಪ್ರಸಂಗ ಬಂದಿದೆ, ಧರ್ಮ ಇವತ್ತು ಕ್ಷೀಣಿಸಿದೆ, ಆದ್ರಿಂದ ಭೂಮಿಗೆ ಭಾರ ಹೆಚ್ಚಾಗಿದೆ, ಭೂಮಿಯೂ ಸಂಕಟ ಪಡ್ತಿದೆ, ನಾವು ಕೂಡ ಸಂಕಟ ಪಡುವಂತಹ ಪ್ರಸಂಗ ಬಂದಿದೆ. ನಮ್ಮ ದುಃಖಕ್ಕೆಲ್ಲ ಕಾರಣ ಈ ಕಲಿಯೇ. ನಿನಗೆ ಎಲ್ಲ ಗೊತ್ತಿದೆ, ಗೊತ್ತಿಲ್ಲದ ವಿಷಯ ಏನಲ್ಲ ನಿನ್ಗೆ. ಆವಾಗ ಅವನು ಏನ್ ಮಾಡಿದ ಅಂದ್ರೆ, ಕಲಿಯನ್ನು ಕೊಂದೇ ಬಿಡಬೇಕು ಅಂತ ಖಡ್ಗ ತಗೊಂಡ. ಕಲಿಯನ್ನು ಕೊಂದೇ ಬಿಡಬೇಕು ಅಂತ ಖಡ್ಗ ತಗೊಂಡಾಗ ಅದು ಆ ಕಲಿ ಹೆದರಿ ಇವನ್ ಕಾಲಿಗೆ ತಲೆ ಇಟ್ಟ. ಆಯ್ತು, ನೀನು ಶರಣ ಬಂದಿದ್ದೀಯಲ್ಲ, ನೀನು ಅನ್ಕೊಳ್ಳೋದಿಲ್ಲ ಈಗ. ಆದ್ರೆ ನೀನು ಯಾವತ್ತೂ ಕೂಡ ಧರ್ಮದ ಮಾರ್ಗಕ್ಕೆ ಬರಬಾರದು, ಧರ್ಮ ಯಾರು ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆ ತೊಂದರೆ ಕೊಡಬಾರದು. ಆಯ್ತು ಅಂತ ಒಪ್ಕೊಂಡ. ಆದ್ರೆ ಒಂದು ವಿಚಾರ ಮಾಡಿದ್ರು, ಕಲಿಯುಗ ಇದು.
ಕೃತಯುಗ, ತ್ರೇತಾಯುಗ, ದ್ವಾಪರಯುಗ 3 ಹೋಗಿ ಆಯ್ತು. ಯಾವಾಗ ಭೀಮಸೇನ ಗದೆ ಪೆಟ್ಟಿಗೆ ದುರ್ಯೋಧನ ತೊಡೆ ಮುರಿದು ಮಲ್ಕೊಂಡಲ್ಲ, ಅವತ್ತೇ ಕಲಿಯುಗ ಪ್ರಾರಂಭ ಆಗಿತ್ತು. ಕಲಿಯುಗ ಪ್ರಾರಂಭ ಆದ್ಮೇಲೆ 36 ವರ್ಷ ರಾಜ್ಯಭಾರ ಮಾಡಿದ್ರು ಪಾಂಡವರು. ಕೃಷ್ಣನೂ ಇದ್ದ. ಈಗ ಅದು ಹೋಗೋ ಪ್ರಸಂಗ, ಅವ್ರು ಹೋಗಿ ಆಗಿದೆ. ಈಗ ಅದಾದ್ಮೇಲಿನ ಕಥೆ ಇದು. ಕಲಿಯುಗ ಇದು. ಆದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ನಾನು ಇರ್ತೇನೆ, ಪೂರ್ಣ ನನ್ನಿಲ್ಲಿಂದ ಓಡಿಸ್ಬೇಡ. ಎಲ್ಲಾರು ಒಂದ್ ಕಡೆ ಇರ್ತೀನಿ ಅಂತ ಹೇಳಿದಾಗ ಪರೀಕ್ಷಿತ ಅವನಿಗೆ ಏನ್ ಮಾಡಿದೆ, ಜೂಜಾಟ ಅಂದ್ರೆ, ನಾನು ಅವತ್ತು ಹಿಂದೆ ಹೇಳಿದ್ದೆ, ಜೂಜಾಟ ಅಂದ್ರೆ ಬರೇ ಜೂಜು ಅಷ್ಟೇ ಅರ್ಥ ಅಲ್ಲ. ಕ್ಯಾಸಿಯೋ ಗೇಮ್ಸ್ ಅದ್ಯಾವ್ದು, ನೀವು ಅನ್ಯಾಯದಿಂದ ಏನನ್ನೇ ಗಳಿಸ್ಲಿಕ್ಕೆ ಹೋದ್ರೆ ಅದೆಲ್ಲ ಜೂಜೆ. ಹಿಂದೆ ಹೇಳಿದ್ದೆ, ಅದನ್ನು ನೆನಪು ಮಾಡ್ಕೊಳ್ರಿ. ಮದ್ಯಪಾನ ಮತ್ತೆ ವ್ಯಭಿಚಾರ, ತಮ್ಮ ಪತ್ನಿ ತಮ್ಮ ಪತಿಯರಲ್ಲಿ ನಾವು ಆಸಕ್ತರಾಗಿ ಗೃಹಸ್ಥ ಜೀವನವನ್ನು ಅದಕ್ಕೆ ಸೀಮಿತ ಮಾಡ್ಕೊಂಡಿರ್ಬೇಕು. ಅದನ್ನು ಬಿಟ್ಟು ಸ್ತ್ರೀ ಸಂಘ, ಪ್ರಾಣಿ ಹಿಂಸೆ ಇಂಥದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ನೀನು ಇರು ಅಂತ ಹೇಳ್ಬಿಟ್ಟು, ಅದೆಲ್ಲಿರ್ತಾವಲ್ಲ ಈ 4 ಸಂಗತಿ ಎಲ್ಲಿರ್ತಾವಲ್ಲ ಅಲ್ಲಿ ನೀನಿರು. ಅದನ್ನ ಯಾರು ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವ್ರೊಳಗೆ ಪ್ರವೇಶ ಮಾಡು, ಹಾಳು ಮಾಡೋರು. ಜೂಜಾಡೋದ್ರಿಂದ ಅಂದ್ರೆ ಅನ್ಯಾಯದಿಂದ ದುಡ್ಡು ಸಂಪಾದನೆ ಮಾಡೋದ್ರಿಂದ ಮನುಷ್ಯ ಸುಳ್ಳು ಆಡ್ತಾನೆ. ಅನ್ಯಾಯ ಮಾಡುವವರು ಸತ್ಯ ಹೇಳ್ತಿರೋದಿಲ್ಲ, ಅವತ್ತು ಸುಳ್ಳು ಆಡ್ತಾರೆ. ಮದ್ಯಪಾನದಿಂದ ಮದ ಹೆಚ್ಚಾಗ್ತದೆ, ದುರಹಂಕಾರ, ವಿವೇಕ ಕಳ್ಕೊತಾನೆ ಮನುಷ್ಯ. ವ್ಯಭಿಚಾರ ಮಾಡ್ತಾ ಹೋಗೋದ್ರಿಂದ ಸ್ತ್ರೀಗಾಗಲಿ ಪುರುಷನಿಗಾಗಲಿ ಅದನ್ನ ಮಾಡಬೇಕು ಅಂತಾನೆ ಮನಸ್ಸು ಮುಂದುವರಿತದೆ, ನಿಲ್ಲಿಸ್ಬೇಕು ಅಂತಂದು ಅನ್ಸೋದೇ ಇಲ್ಲ. ಹಿಂಸೆಗೆ 1 ವಾರ ಅಡ್ಜಸ್ಟ್ ಆದ್ರೆ ಮನುಷ್ಯ ಇನ್ನು ಯಾರನ್ನೂ ಕೊಲ್ತಾನೆ, ಯಾರನ್ನೂ ಹೊಡಿತಾನೆ, ಯಾರನ್ನೂ ಬಡಿತಾನೆ. ಇನ್ನೊಂದೇನಾದ್ರೂ ಕೊಡು ಅಂತ ಕೇಳಿದೆ. 4 ಕೊಟ್ಟಿದೆ, ಮತ್ತೊಂದು ಏನಾದ್ರು ಜಾಗ ಕೊಡು, ನಾನು ಅಲ್ಲಿ ಇರ್ತೇನೆ. ಅವನು ಹೇಳಿದ, ಬಂಗಾರ ಒಂದು ಕೊಡು ಅಂತ ಹೇಳಿದೆ. ಬಂಗಾರ ಅಂತ ಕೊಟ್ಟ. ಬಂಗಾರ ಅಂದ್ರೆ ಆಕ್ಚುಲಿ ಗೋಲ್ಡ್ ಅಂತೇನು ಅರ್ಥ ಅಲ್ಲ, ದುಡ್ಡು ಅಂತ ಅರ್ಥ. ಎಲ್ಲಿ ದುಡ್ಡು ಇರ್ತದೋ ಅಲ್ಲಿ ಕಲಿ ಬರ್ತಾನೆ. ಅದಕ್ಕಾಗಿ ನಿಮ್ಮಂಥವರಿಗೆ ಬಹಳ ಧನ ಹೆಚ್ಚಾದ್ರೆ ನಾವು ದುರ್ಮಾರ್ಗಕ್ಕೆ ಹಿಡಿಯೋ ಸಾಧ್ಯತೆ ಹೆಚ್ಚಾಗ್ತದೆ. ಸೀಮಿತವಾಗಿ ನಿಮ್ದು ನಡ್ಕೊಂಡು ಹೋಗುವಷ್ಟಿದ್ರೆ ಒಂದು ಸನ್ಮಾರ್ಗದಿಂದ ತಕ್ಕ ಮಟ್ಟಿಗೆ ಇರ್ತೇವೆ. ಹೀಗಿಷ್ಟು ಕೊಟ್ಟ ಮೇಲೆ ಆ ಕಲಿಯನ್ನು ಕಳಿಸಿಬಿಟ್ಟ. ಕೊಟ್ಟದ್ದು 5 ಜಾಗ, ಕೊಡದೇ ಇದ್ದದ್ದು ಬಹಳ ಇತ್ತು. ಆದ್ರೆ 5 ಜಾಗಕ್ಕೆ ನಮ್ಮೆಲ್ಲರದು ಗಮನ ಹೆಚ್ಚು ಆ ಕಡೆನೆ. ಆದ್ರಿಂದ ನಮ್ಮ ಎಲ್ಲನೂ ಹಾಳಾಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಪರಿಸ್ಥಿತಿ ಬಂದು ಒದಗೇ ಇತ್ತು. ಹೀಗೆ ತನ್ನ ರಾಜ್ಯಭಾರ ಮಾಡ್ತಿದ್ದ ಆ ಪರೀಕ್ಷಿತ. ಇನ್ನು ಮುಂದೆ ಆ ಪರೀಕ್ಷಿತನೂ ಕೂಡ ತನ್ನ ಅಂತ್ಯಕಾಲದಲ್ಲಿ ಭಾಗವತವನ್ನು ಕೇಳುವ ಪ್ರಸಂಗ ಯಾಕೆ ಬಂತು, ಏನದರ ಹಿನ್ನೆಲೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಅದನ್ನ ಅಲ್ಲಿಗೆ 1ನೇ ಸ್ಕಂದ ಮುಕ್ತಾಯ ಕಾಣ್ತದೆ. ನಾನು ಹೇಳಿದ್ದೆ 4 ದಿವಸಕ್ಕೆ ಒಂದೊಂದು ಸ್ಕಂದ ಮುಗಿತಾ ಹೋದ್ರೆ 12 ಸ್ಕಂದ 48 ದಿವಸ ಅದು ಸಮಾಪ್ತ ಆಗ್ತದೆ. ಸರಾಸರಿ ಆ ಥರ ಆಗ್ಬೇಕು. ಪರೀಕ್ಷಿತ ಯಾಕೆ ಭಾಗವತವನ್ನು ಕೇಳುವ ಪ್ರಸಂಗ ಬಂತು, ಶುಕಾಚಾರ್ಯ ಅವನಿಗೆ ಭಾಗವತವನ್ನು ಹೇಳುವ ಕಥೆಯ ಪ್ರಸಂಗ ಯಾಕೆ ಬಂತು ಅನ್ನೋ ಕಥೆಯನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.